ಓಂ ಶ್ರೀ ಗುರುಭ್ಯೋ ನಮಃ. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ಕ್ರಿಯೇಟಿವ್ ಸಮಾಗಮ 2025 ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕ್ರಿಯೇಟಿವ್ ಕಾಲೇಜಿನಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ವಿಶೇಷತೆ ಇದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ವಿಶೇಷವಾದ ಹೆಸರನ್ನು ಇಟ್ಟಿದ್ದಾರೆ. ಪ್ರಥಮ PUCಯ ವಿದ್ಯಾರ್ಥಿಗಳನ್ನು ಕ್ರಿಯೇಟಿವ್ ಫ್ಯಾಮಿಲಿಗೆ ಸೇರಿಸಿಕೊಳ್ಳುವಂಥ ಒಂದು ವಿಶೇಷವಾದಂಥ ಸಂದರ್ಭ. ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅಂತ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುವಂತಹ ಕಾರ್ಯಕ್ರಮ. ಜೊತೆಗೆ ಇಲ್ಲಿರುವ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಪ್ರಕಟಿಸಿಕೊಳ್ಳುವುದಕ್ಕೆ ಇರುವಂತಹ ಒಂದು ವೇದಿಕೆ ಕ್ರಿಯೇಟಿವ್ ಸಮಾಗಮ. ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರುಗಳು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಚಾರ್ಯರಾದ ವಿದ್ವಾನ್ ಗಣಪತಿ ಭಟ್, ಡಾಕ್ಟರ್ ಗಣನಾಥ್ ಶೆಟ್ಟಿ, ಶ್ರೀ ಆದರ್ಶ MK, ಶ್ರೀ ಅಶ್ವಥ್ SL ಸರ್ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಗವಂತನ ಚರಣಕಮಲಗಳಿಗೆ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನ ಸ್ವಾಗತಿಸುವುದಕ್ಕೆ ಇಷ್ಟಪಡ್ತೇನೆ. ಮುಕ್ಕೋಟಿ ದೇವತೆಗಳಲ್ಲಿ ಪ್ರಥಮ ವಂದಿತ ಗಣಪತಿ, ಸಹ ಸಂಸ್ಥಾಪಕರಲ್ಲಿ ಸಪ್ತ ಸಂಸ್ಥಾಪಕರಲ್ಲಿ ಮೊದಲಿಗೆ ವಿದ್ವಾನ್ ಗಣಪತಿ ಭಟ್, ಸಂಸ್ಕೃತ ಉಪನ್ಯಾಸಕನಾಗಿ 20 ವರ್ಷಕ್ಕೂ ಮಿಕ್ಕಿ ವಿದ್ಯಾರ್ಥಿ ಮಾನಸದಲ್ಲಿ ಸಂಸ್ಕಾರವನ್ನು ತುಂಬಿದವರು. ಭಾಷಾ ವಿಷಯದ ಉಪನ್ಯಾಸಕನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅಗಾಧ ಜ್ಞಾನವುಳ್ಳವರು. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ನಿರ್ವಹಣೆಯ ಜವಾಬ್ದಾರಿ ವಹಿಸಿ ಸಂಸ್ಥೆ ವ್ಯವಸ್ಥಿತವಾಗಿ ಮುನ್ನಡೆಯಲು ಕಾರಣರಾದವರು. ವಿದ್ವಾನ್ ಗಣಪತಿ ಭಟ್ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಣಪತಿಯ ಇನ್ನೊಂದು ಹೆಸರು ಗಣನಾಥ. ಒಂದು ಕಾಲದಲ್ಲಿ ಬೇಟೆಯಾಡುತ್ತಿದ್ದ ಜಾಗವಂತೆ ನಮ್ಮ ಕ್ಯಾಂಪಸ್. 5-6 ವರ್ಷಗಳ ಹಿಂದೆ ಸಪ್ತ ಸ್ನೇಹಿತರು ಕಂಡ ಕನಸಿನ ಭವನಗಳ ನಿರ್ಮಾಣದ ಉಸ್ತುವಾರಿ ವಹಿಸಿ ಅದಕ್ಕೆ ಭೌತಿಕ ರೂಪವನ್ನು ಕೊಟ್ಟವರು ಡಾಕ್ಟರ್ ಗಣನಾಥ್ ಶೆಟ್ಟಿ. ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದವರು. ಇದೀಗ ನಮ್ಮ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರು ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ. ವಿದ್ಯಾ ದಧಾತಿ ವಿನಯಂ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹೀಗೆ 1000 ಮಾತುಗಳಿವೆ. ಇಂತಹ ಶ್ರೇಷ್ಠ ವಾಕ್ಯಗಳಿಗೆ ಒಪ್ಪುವ ಒಂದು ವ್ಯಕ್ತಿತ್ವ ಶ್ರೀ ಅಮೃತ್ ರೈ. ಯುವ ಉದ್ಯಮಿ, ಶಿಕ್ಷಣ ಪ್ರೇಮಿ, ದೈವ ಬಲದಷ್ಟೇ ಜನಾಶೀರ್ವಾದವನ್ನು ಪಡೆದ ಕೆಲವರಲ್ಲಿ ಒಬ್ಬರು. ಸಂಸ್ಥೆಯ ಹಣಕಾಸಿನ ನಿರ್ವಹಣೆಯ ಸಮರ್ಥ ಜವಾಬ್ದಾರಿ ವಹಿಸಿರುವ ಶ್ರೀ ಅಮೃತ್ ರೈ ಈ ದಿನ ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಅವರನ್ನು ನೆನಪಿಸಿಕೊಂಡು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯೆ ಪಡೆದವ ವಿದ್ಯಾವಂತನಾಗುವ ಜೊತೆಗೆ ಆದರ್ಶಗಳನ್ನು ಮೈಗೂಡಿಸಿಕೊಂಡ್ರೆ ಸಂಸ್ಕಾರವಂತನಾಗಬಹುದು. ರಸಾಯನಶಾಸ್ತ್ರ ಉಪನ್ಯಾಸಕನಾಗಿದ್ದು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬೆಳೆಯಬೇಕು ಎಂಬ ಹಂಬಲದೊಂದಿಗೆ ಸಂಸ್ಥೆಯ ಮೂಲಭೂತ ಸೌಕರ್ಯಗಳ ಪೂರೈಕೆಯ ಜವಾಬ್ದಾರಿ ಹೊತ್ತು 7 ಮಂದಿ ಸಂಸ್ಥಾಪಕರಲ್ಲಿ ಒಬ್ಬರಾಗಿರುವವರು ಶ್ರೀ ಆದರ್ಶ MK. ಈ ದಿನದ ಸಮಾರಂಭದ ಅಧ್ಯಕ್ಷರು, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 7 ಮಂದಿ ಸ್ನೇಹಿತರು ನೆಟ್ಟ ಕ್ರಿಯೇಟಿವ್ ಎಂಬ ಗಿಡವಿಂದು ಅಶ್ವತ್ಥ ವೃಕ್ಷದಂತೆ ವಿಶಾಲವಾಗಿ ಬೆಳೆದಿದೆ. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಅನೇಕ ಸೃಜನಾತ್ಮಕ ಕಾರ್ಯಕ್ರಮಗಳ ಹಿಂದಿನ ಹೆಚ್ಚಿನ ಸೃಜನಾತ್ಮಕ ಕಲ್ಪನೆಗಳ ಹಿಂದಿರುವುದು ಶ್ರೀ ಅಶ್ವಥ್ SL. ಸಮಾರಂಭಗಳ ಸರದಾರನಾಗಿರುವ ಇವರು ಗಣಿತದ ಉಪನ್ಯಾಸಕನಾದರೂ ಸಾಹಿತ್ಯದ ಮೇಲೆ ಅಗಣಿತ ಆಸಕ್ತಿ. ಶ್ರೀಯುತ ಅಶ್ವಥ್ SL ಅವರಿಗೆ ಆತ್ಮೀಯವಾದ ಸ್ವಾಗತ. ಸದಾ ಹಸನ್ಮುಖಿ, ಆತ್ಮೀಯತೆಯ ಭಾವ, ಮಾತೃಭಾಷೆ ಮಲಯಾಳಂ ಆದರೂ
ಕಲಿಸುವ ಭಾಷೆ ಇಂಗ್ಲಿಷ್, ಹೃದಯದ ಭಾಷೆ ಕನ್ನಡ. ಇಂಗ್ಲಿಷ್ ಭಾಷಾ ಉಪನ್ಯಾಸಕನಾಗಿ ಹಲವು ವರ್ಷ ಹಾಸನದ ಶಾಖೆ HKS ಕಾಲೇಜಿನ ಪ್ರಾಚಾರ್ಯನಾಗಿ ಅಲ್ಲಿಯ ಸಾಧನೆಗಳಿಗೆ ಭದ್ರ ಬುನಾದಿ ಹಾಕಿದವರು ಸಪ್ತ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀ ವಿಮಲ್ ರಾಜ್ ಜಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ನೆನಪಿಸಿಕೊಳ್ತಾ ಇದ್ದೇನೆ. ವರ್ಷದ ಕೊನೆಗೆ ಸಾಧನೆಗಳ ತೂಕ ಮಾಡುವುದು ಫಲಿತಾಂಶವೆಂಬ ತಕ್ಕಡಿಯಲ್ಲಿ. ವರ್ಷ ಪೂರ್ತಿ ನಡೆಯುವ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳ ಪೂರ್ತಿ ನೀಲನಕಾಶೆಯನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳು ಸದಾ ಕಲಿಕೆಯ ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತಿರುವುದು ಗಣಿತದ ಉಪನ್ಯಾಸಕನೂ ಆಗಿರುವ ಶ್ರೀ ಗಣಪತಿ KS ಅವರು. ಉಪ ಪ್ರಾಚಾರ್ಯರು ಸಂಸ್ಥಾಪಕರಲ್ಲಿ ಓರ್ವರು ಆಗಿರುವ ಶ್ರೀ ಗಣಪತಿ KS ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ನೆನಪಿಸಿಕೊಳ್ಳುತ್ತಾ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೆ. ಮುಂದೆ ಸಂಸ್ಥೆಯ ಪ್ರಾಚಾರ್ಯರಾಗಿರುವ ವಿದ್ವಾನ್ ಗಣಪತಿ ಭಟ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವು ಹೇಳಿದ ಮೇಲೆ ನೆನಪಾಯಿತು ನೀವು ಹೇಳ್ತೀರಿ ಅಂತ. ಸ್ವಲ್ಪ ಜೋರಾಗಿ ಬಂದರೆ ಇನ್ನೂ ಚೆನ್ನಾಗಿತ್ತೇನಾ? ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಸ್ಥಾಪಕ ಮಿತ್ರರೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ನೆಚ್ಚಿನ ಮಕ್ಕಳೇ, ಸಮಾಗಮ 2025 ಆಗಮ, ಸಮ್ಯಕ್ ಆಗಮ, ಸಮಾಗಮ ಎರಡು ರೀತಿಯದ್ದಾದಂತಹ ವಿಶ್ಲೇಷಣೆಯನ್ನು, ವ್ಯುತ್ಪತ್ತಿಯನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಸಮ್ಯಕ್ ಆಗಮ ಅಂತಂದರೆ ಒಳ್ಳೆ ರೀತಿಯ ಆಗಮನ ಅಂತ ಅರ್ಥ. ಇನ್ನೊಂದು ಆಗಮ, ಇದು ಒಳ್ಳೆಯದಕ್ಕೋಸ್ಕರ ಬಂದಿರುವಂತಹ ಗಮನ, ಇದು ಆಗಿರುವಂತಹ ಆಗಮನ. ಎರಡೂ ಆಗಬೇಕು ನಮ್ಮಲ್ಲಿ. ಅಂದರೆ ನಿಮ್ಮ ಆಗಮನ ಎಂಬತಕ್ಕಂತಹದ್ದು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗೆ ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ನೀವು, ನಿಮ್ಮ ಹೆತ್ತವರು, ನಿಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಒಂದು ಉತ್ತಮವಾಗಿರತಕ್ಕಂತಹ ಒಂದು ಕನಸಿನೊಂದಿಗೆ ಇಲ್ಲಿಗೆ ನಿಮ್ಮ ಆಗಮನ ಎಂಬತಕ್ಕಂತಹದ್ದಾಗಿದೆ. ಹಾಗಾಗಿ ನಾನು ಈ ಎರಡು ವ್ಯುತ್ಪತ್ತಿಯನ್ನು ಹೇಳಿದ್ದು, ಸಮ್ಯಕ್ ಆಗಮ, ಆಗಮ, ಸಮಾಗಮ ಎನ್ನುವಂತಹದ್ದು. ಅದನ್ನು ನಾವು ಇಲ್ಲಿ ಆ ಒಂದು ಸಮಾಗಮದ ಒಂದು ಪರಿಕಲ್ಪನೆಯಲ್ಲಿ ದ್ವಿತೀಯ PUCಯ ವಿದ್ಯಾರ್ಥಿಗಳು ನಿಮ್ಮನ್ನು ಅಕ್ಕರೆಯಿಂದ ಬರಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ ಇದು. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಜವಾಬ್ದಾರಿ ಇದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ನಡೆದುಕೊಳ್ಳಬೇಕು, ಕಾಲೇಜಿನ ಒಟ್ಟು ಯಾವ ಗುಣಾತ್ಮಕವಾಗಿರತಕ್ಕಂತಹ ರೀತಿ ನೀತಿಗಳಿದೆ, ನಿಯಮಗಳಿದೆ, ಅದನ್ನು ಪರಿಪಾಲಿಸಬೇಕು ಎನ್ನುವಂತಹದ್ದನ್ನು ನಿಮಗೆ ತಮ್ಮ ನಡೆ ನುಡಿ ಆಚಾರಗಳ ಮೂಲಕ, ಆಚರಣೆಗಳ ಮೂಲಕ ನಿಮಗೆ ತೋರಿಸಿಕೊಡುವಂಥದ್ದು. ಆ ಮೂಲಕ ನಿಮ್ಮನ್ನು ಅದೇ ಮಾರ್ಗದಲ್ಲಿಯೇ ಮುನ್ನಡೆಯುವಂತೆ ಮಾಡುವಂತಹ ಜವಾಬ್ದಾರಿ ಈ ಸೀನಿಯರ್ಸ್ ಅಂತ ಕೊಂಡಿರುವಂಥವರಿಗಿದೆ ಅಲ್ವೇ? ಯಾರೋ ತಿದ್ದಿ ಹೇಳುವುದಕ್ಕಿಂತಲೂ ನೋಡಿ ಕಲಿತರೆ ಇನ್ನೂ ಒಳ್ಳೆಯದ್ದು. ಯಾವ ನೀವು ನಿಮ್ಮ ಹೆತ್ತವರ ಹಾಗೂ ನಿಮ್ಮ ನಿರ್ದಿಷ್ಟವಾಗಿರತಕ್ಕಂತಹ ಒಂದು ಕನಸುಗಳೊಂದಿಗೆ ಇಲ್ಲಿಗೆ ಆಗಮನವಾಗಿದೆಯೋ, ಅದು ನಿರಂತರವಾಗಿ ಆ ಕನಸಿನ ನೆನಪು ಎಂಬತಕ್ಕಂತಹದ್ದು ಸದಾಕಾಲ ನಿಮ್ಮಲ್ಲಿ ಉಳಿಯುವಂತಹದ್ದಾಗಬೇಕು. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಅದನ್ನು ಸಾಕಾರಗೊಳಿಸತಕ್ಕಂತಹ ಪ್ರಯತ್ನ, ಪೂರ್ಣ ಪ್ರಮಾಣದ ಪ್ರಯತ್ನ ಅದು ಕೂಡ ಮಾಡಲ್ಪಡಬೇಕು. ಹಾಗಾದಾಗ ಮಾತ್ರ ಕನಸುಗಳು ನನಸುಗಳಾಗೋದಕ್ಕೆ ಸಾಧ್ಯ.
ಅಲ್ವೇ? ಹಾಗಾಗಿ ಆ ರೀತಿಯ ನೆನಪುಗಳು ಆಗಾಗ ಆಗ್ತಾ ಇರಲಿ. ನಿಮಗೆ ದೂರದ ಊರುಗಳಿಂದ ಆಗಮಿಸಿದ್ದೀರಿ, ಹೊಸದಾದಂತಹ ಪರಿಸರ ವಾತಾವರಣ ಎಲ್ಲದಕ್ಕೂ ಒಗ್ಗಿಕೊಳ್ಬೇಕು, ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಹೊಂದಾಣಿಕೆ ಅಥವಾ ಹೊಂದಿಕೊಳ್ಳುವಂತಹ ಈ ಸಂದರ್ಭದಲ್ಲಿ ಅವಸರಿಸುವಂತಹದ್ದು ಬೇಡ. ಆರೋಗ್ಯದ ಕುರಿತಾದಂತಹ ವಿಶೇಷವಾಗಿರತಕ್ಕಂತಹ ಗಮನ ಇರಲಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೋ ಸಂಬಂಧಪಟ್ಟಂಥವರಿಗೋ ಅದನ್ನು ತಿಳಿಸುವಂತಹ ಜವಾಬ್ದಾರಿ ನಿಮ್ಮದ್ದಾಗಿರುತ್ತದೆ. ಆ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸರ್ವ ಪ್ರಮಾಣದ ಪ್ರಯತ್ನಗಳನ್ನು ಮಾಡ್ತಾ ನೀವು ಮುಂದೆ ಸಾಗಬೇಕು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾತ್ ಧರ್ಮ ತತಃ ಸುಖಂ ಎಂಬುದಾಗಿ ಹೇಳ್ತಾರೆ. ಆರಂಭದಲ್ಲಿ ಲೋಹಿತ್ ಸರ್ ಹೇಳಿದರು, ವಿನಯಾದ್ಯಾತಿ ಪಾತ್ರತಾಂ ವಿದ್ಯಾ ದದಾತಿ ವಿನಯಂ ಎನ್ನುವುದಾಗಿ. ಇದು ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೊಂದಕ್ಕೆ ಲಿಂಕ್. ಇದು ನಾವು ವಿದ್ಯಾರ್ಜನೆಯನ್ನು ಮಾಡಲೇಬೇಕು. ವಿದ್ಯಾರ್ಜನೆಯನ್ನು ಮಾಡ್ತಾ ಹೋದಾಗೆ ಆ ಪರಿಪಕ್ವತೆ ಎಂಬತಕ್ಕಂಥದ್ದು ಕಂಡು ಬರ್ತಾ ಹೋಗುತ್ತೆ. ನಿನ್ನೆ ಒಂದು ಬೆಸ್ಟ್ ಲೈವ್ ಎಕ್ಸಾಂಪಲನ್ನು ನೋಡಿದ್ರಿ ನೀವು ನಿನ್ನೆ, ಅಲ್ವೇ? ಇಸ್ರೋದ ಚೇರ್ಮನ್ ಆಗಿದ್ದಂತಹ ಅಂತಹ ಒಂದು ಮಹಾನ್ ಸ್ಥಾನದಲ್ಲಿ, ಅತ್ಯುನ್ನತವಂತ ಒಂದು ಗೌರವ ಅದು, ಆ ರೀತಿಯದ್ದಾಗಿರತಕ್ಕಂತಹ ಸ್ಥಾನದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅದೆಷ್ಟು ತನ್ನ ಸಿಂಪ್ಲಿಸಿಟಿಯನ್ನು ರೂಢಿಸ್ಕೊಂಡಿದ್ದಾರೆ ನೋಡಿ. ಅದೇ ಹೇಳುವಂತಹದ್ದು ವಿದ್ಯಾ ದದಾತಿ ವಿನಯಂ ಎಂಬುದಾಗಿ. ಅಂದರೆ ಅಷ್ಟೊಂದು ಪ್ರೌಢಿಮೆಯನ್ನು, ಯಾವ ನಾಲೆಜಿಗೂ ಎಲ್ಲಿಯೂ ಯಾವುದೇ ರೀತಿಯದ್ದಾಗಿರತಕ್ಕಂತಹ ಕೊರತೆ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ, ಅದು ಎಷ್ಟು ಡೌನ್ ಟು ಅರ್ತ್ ಅಲ್ವೇ? ವಿಚಾರ ಮಾಡಿ, ಯೋಚನೆಯನ್ನು ಮಾಡಿ. ಯಾಕೆ ನಾವು ಇಂತಹ ಸಾಧಕರ ಸಮಾಗಮವನ್ನು, ಸಾಧಕರನ್ನು ನಾವು ನೋಡಬೇಕು, ಅವರೊಂದಿಗೆ ಭೇಟಿಯಾಗಬೇಕು, ಅವರ ಒಡನಾಟವನ್ನು ಮಾಡಬೇಕು, ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ಅಂತಂದರೆ, ಅವರನ್ನು ನೋಡಿ ಕಲಿತುಕೊಳ್ಳುವಂತಹ ಸಾಕಷ್ಟು ಅಂಶಗಳಿರುತ್ತದೆ. ಅದೆಂತಹ ನೋಡಿ, ನೀವು ಸರಳತೆ ಎಂಬತಕ್ಕಂಥದ್ದನ್ನು ಗಮನಿಸಿದ್ರಿ ನೀವು, ಅಲ್ವೇ? ಅಂದರೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ಆ ಒಂದು ವಿನಯದಿಂದಾಗಿಯೇ ನಮ್ಮಲ್ಲಿರುವಂತಹ ವಿದ್ಯೆ ಪ್ಲಸ್ ವಿನಯ ಇದು ಸೇರಿದರೆ ನಮಗೆ ಪಾತ್ರತ್ವ ಅಂತಂದರೆ ಯೋಗ್ಯತೆ, ಅರ್ಹತೆ ಅಂತ ಅರ್ಥ. ಅಲ್ಲಿ ಆ ಅರ್ಹತೆ ಮತ್ತು ಯೋಗ್ಯತೆ ಎಂಬತಕ್ಕಂಥದ್ದು ಪ್ರಾಪ್ತವಾಗುವಂಥದ್ದು ಅಲ್ಲಿಂದಲೇ. ಪಾತ್ರತ್ವ ಧನಮಾಪ್ನೋತಿ, ನಮ್ಮ ಈ ರೀತಿಯ ಅರ್ಹತೆ ಯೋಗ್ಯತೆಗಳಿಂದಾಗಿಯೇ ನಮಗೆ ಸಂಪಾದನೆ ಎಂಬತಕ್ಕಂಥದ್ದಾಗುತ್ತೆ. ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮ. ಧನ, ಹಣ ಬಂತು ಅಂತೇಳಿ ನಾವು ನಮ್ಮ ಮನಸ್ಸೋ ಇಚ್ಛೆ, ಅಂದರೆ ಈ ನಮ್ಮ ಮನಸ್ಸನ್ನು ಮರ್ಕಟ ಅಂತ ಹೇಳ್ತೀವಿ ನಾವು, ಆ ರೀತಿಯ ಆಗಿರುವಂತಹ ಬುದ್ಧಿಯ ಯಾವ ಸೂಚನೆಗಳಿರುತ್ತದೆ ಅವುಗಳಂತೆಲ್ಲ ಧನವನ್ನು ವಿನಿಯೋಗಿಸುವಂತಹದ್ದಲ್ಲ. ಧನಾತ್ ಧರ್ಮ, ಮೊದಲು ಧರ್ಮ ಕಾರ್ಯಗಳನ್ನು ಆಚರಿಸು. ಅಂದ್ರೇನು? ಸತ್ಕಾರ್ಯಗಳನ್ನು ಮಾಡು. ನೀನು ಏನು ಆದಾಯವನ್ನು ಪಡೆದುಕೊಂಡಿದ್ಯೋ ಅದರಲ್ಲಿ ಒಂದಿಷ್ಟು ಪ್ರಮಾಣವನ್ನು ಸಮಾಜಕ್ಕೋಸ್ಕರವಾಗಿ ನೀನು ಎಲ್ಲಿಂದ ಪಡೆದುಕೊಂಡೆಯೋ ಅಲ್ಲಿಗೆ ವಾಪಸ್ ಕೊಡುವಂತಹದ್ದು, ಅಲ್ವೇ? ಅಂದರೆ ಈಗ ಸಮುದ್ರದಿಂದ ಮಳೆ ನೀರುಗಳು ಭೂಮಿಗೆ ಬೀಳ್ತವೆ, ಭೂಮಿಗೆ ಬಿದ್ದಂತಹ ನೀರು ಅಗೇನ್ ಸಮುದ್ರಕ್ಕೆ ಹೋಗುವಂತಹದ್ದು. ಇದು ಒಂದು ಪ್ರೋಸೆಸ್, ಇದು ನಡೀತಾನೆ ಇರಬೇಕು. ಆವಾಗಲೇ ಈ ಸಾಮಾಜಿಕ ವ್ಯವಸ್ಥೆ ಎಂಬತಕ್ಕಂಥದ್ದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆಯುವಂತಹದ್ದು. ಹಾಗಾಗಿ ಧರ್ಮ ಅನಂತರದಲ್ಲಿ ಸುಖ ಎನ್ನುವಂತಹದ್ದು. ಧರ್ಮ ತತಃ ಸುಖಂ. ಇದು ಸಾತ್ವಿಕವಾಗಿರತಕ್ಕಂತಹ ಸುಖ, ಗೊತ್ತಾಯ್ತಾನೆ? ಈಗ ತಾಮಸವಾಗಿರತಕ್ಕಂತಹ ಸುಖಗಳು ಬೇರೆ ಬೇರೆ ಅಲ್ವೇ? ಕ್ಷಣಿಕವಾಗಿರತಕ್ಕಂತಹ ಏನೇನೋ ವಿಷಯಗಳ ವಸ್ತುಗಳಿಂದ ನಾವು ಸುಖ ಸಿಗುತ್ತೆ ಎಂಬುದಾಗಿ ಅಂದುಕೊಂಡು ಅದರ ದಾಸರಾಗ್ತೇವೆಯೋ ಅಥವಾ ದಾಸರಾಗ್ತಾರೋ ಅದು ಕ್ಷಣಿಕವಾಗಿರತಕ್ಕಂಥದ್ದು. ಅಂದರೆ ನಿರಂತರವಾಗಿರತಕ್ಕಂತಹ ಸುಖ ಎಂಬತಕ್ಕಂಥದ್ದು ಆ ಸಾತ್ವಿಕವಾಗಿರತಕ್ಕಂತಹ ಸುಖ. ಅದಕ್ಕೆ ಕಾಲವೂ ಕೂಡಿ ಬರಬೇಕು.
ಗೊತ್ತಾಯ್ತಾನೆ? ಹಾಗಾಗಿ ಈ ರೀತಿಯದ್ದಾಗಿರತಕ್ಕಂತಹ ಕನಸುಗಳನ್ನು ಹೊತ್ತು ನೀವು ಬಂದಿದ್ದೀರಿ ಇಲ್ಲಿ. ಅಂತಹ ಕನಸು ನನಸು ಆಗಬೇಕು. ಜೊತೆಗೆ ನಿಮ್ಮ ಪ್ರಯತ್ನಗಳು ಈಡೇರಬೇಕು. ಒಂದು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಮೊದಲು ಒಳ್ಳೆಯ ಶ್ರೋತೃವಾಗಬೇಕು. ಯಾರು ಏನಾದರೂ ಹೇಳ್ತಾ ಇದ್ದಾರೆ ಅಂಥೇಳಿ ಆದರೆ ಅದನ್ನು ಮನಸ್ಸಿಟ್ಟು ಕೇಳುವಂತಹ ಮನೋಭಾವವನ್ನು ಮೆನೆಸ್ಕೊಳ್ಳಿ. ಗೊತ್ತಾಯ್ತಾನೆ? ಅದು ಕ್ಲಾಸಲ್ಲಿರಲಿ ಅಥವಾ ಹೊರಗಡೆ ಇರಲಿ. ಯಾರಾದರೂ ಏನಾದರೂ ನಮ್ಮನ್ನು ಕುರಿತು ಏನನ್ನಾದರೂ ಹೇಳ್ತಾ ಇದ್ದಾರೆ ಅಂಥೇಳಿ ಆದರೆ ವಿನಾ ಕಾರಣವಾಗಿ ಅಂತೂ ಖಂಡಿತವಾಗಿಯೂ ಕೂಡ ಹೇಳೋದಿಲ್ಲ. ನಾವು ನಿಮ್ಮನ್ನು ನಮ್ಮ ಮಕ್ಕಳು ಅಂತ ಕರಿತೀವಿ. ನಾವು ಯಾವಾಗಲೂ ಕೂಡ ಹೆಚ್ಚಾಗಿ ಸಂಬೋಧಿಸುವಂತಹ ಸಂದರ್ಭದಲ್ಲಿ ಮಕ್ಕಳೇ ಅಂತಲೇ ಕರೆಯುವಂತಹದ್ದು. ಯಾಕೆ ಈ ಆಪ್ಯಾಯತೆ, ಪ್ರೀತಿ ಎನ್ನುವಂತಹದ್ದು? ಅಂದರೆ ಆ ಆಪ್ಯಾಯತೆಯಿಂದ ಅಥವಾ ಪ್ರೀತಿಯಿಂದ ಹೇಳಿದಾಗ ಕೇಳ್ತಾರೆ ಎಂಬತಕ್ಕಂಥದ್ದು. ಆಪ್ತವಾಕ್ಯಂ ಪ್ರಮಾಣಂ ಎಂಬುದಾಗಿ ಹೇಳ್ತಾರೆ. ಹಿತೈಷಿಗಳು ಹೇಳುವಂತಹ ಮಾತೇನಿರುತ್ತದೆ ಅದು ಯಾವಾಗಲೂ ಕೂಡ ನಮ್ಮ ಒಳಿತನ್ನು ಬಯಸುವಂತಹದ್ದಾಗಿರ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಗ್ರಾಮ್ಯವಾಗಿ ಹೇಳುವಂಥದ್ದಿದೆ, ಯಾರು ಬೈದು ಹೇಳ್ತಾರೋ ಅವರು ನಮ್ಮ ಒಳಿತನ್ನು ಬಯಸ್ತಾರೆ ಅಂತೇಳಿ. ಗೊತ್ತಾಗ್ಲಿಲ್ವಾ? ಹಾಗಾಗಿ ಆ ರೀತಿಯ ಒಳ್ಳೆಯ ಕೇಳುಗರಾಗಿ ನೀವು ಒಳ್ಳೆಯದನ್ನು ಕೇಳಿಸಿಕೊಳ್ಳಿ, ಆಚರಿಸಿ. ನಿಮ್ಮ ಭವಿಷ್ಯತ್ತು ಎಂಬತಕ್ಕಂಥದ್ದು ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ದ್ವಿತೀಯ PUC ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದಕ್ಕೆ, ಜೊತೆಗೆ ಪ್ರಥಮ PUCಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುವುದಕ್ಕೆ ಕ್ರಿಯೇಟಿವ್ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪನ್ಯಾಸಕ ಮಿತ್ರರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರನ್ನು ಕೂಡ ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಮುಂದಿನ ಮಾತು ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರಿಂದ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಎಲ್ಲ ಸಂಸ್ಥಾಪಕ ಮಿತ್ರರೇ, ಅಧ್ಯಾಪಕೇತರ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕ್ರಿಯೇಟಿವ್ ಸಮಾಗಮ ಈಗಾಗಲೇ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ PUC ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಿಕ್ಕೆ ಸರ್ವ ಸನ್ನದ್ಧರಾಗಿ ನಿಂತಿದ್ದೀರಾ. ಬಹುಶಃ ತಾವುಗಳೆಲ್ಲ ಬಹಳ ಕೌತುಕದಿಂದ ಕಾಯ್ತಾ ಇರುವಂತಹ ಸಂದರ್ಭ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಿಗ್ಬೋದು. ಅಲ್ಲಿ ತನಕ ನಮ್ಮದೊಂದಿಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಯನ್ನು ಮುಗಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತದೆ. ಪ್ರಥಮ PUC ವಿದ್ಯಾರ್ಥಿಗಳು ಬಹುಶಃ ನೀವುಗಳು ಹಾಗೆ ನಿಮ್ಮ ತಂದೆ ತಾಯಿಗಳು ಬಹಳಷ್ಟು ಕನಸುಗಳನ್ನು ಕಂಡು 10 ಕಾಲೇಜುಗಳನ್ನು ಸುತ್ತಾಡಿಕೊಂಡು ಈ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯನ್ನು ನೀವು ಆರಿಸಿಕೊಂಡಿದ್ದೀರಾ. ಇಂತಹ ಸಂದರ್ಭದಲ್ಲಿ ನಿಮ್ಮ ಕನಸಿನ ಜೊತೆಗೆ ನಾವುಗಳು ಕೈ ಜೋಡಿಸಬೇಕಾಗತ್ತೆ. ನಿಮ್ಮ ಕನಸನ್ನು ನನಸು ಮಾಡುವಂತಹ ಈ 2 ವರ್ಷದ ಅವಧಿ ಏನಿದೆಯಾ, ಆ 2 ವರ್ಷದ ಅವಧಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಣ ಅಂತ ಹೇಳಿದರೆ ಜ್ಞಾನವೆಂಬ ಮರದಿಂದ ಹಣ್ಣನ್ನು ಸಂಗ್ರಹಿಸುವಂತಹ ಒಂದು ಏಣಿಯೇ ಹೊರತು ಅದೇ ಹಣ್ಣಲ್ಲ. ಒಂದು ಏಣಿಗೆ ಏನು ಸ್ಟೆಪ್ಸ್, ಮೆಟ್ಟಲುಗಳಿದೆಯಾ, ಆ ಮೆಟ್ಟಲುಗಳನ್ನು ನಾವು ಒಂದೊಂದೇ ಮೆಟ್ಟಲುಗಳನ್ನು ಹತ್ತಿಕೊಂಡು ನಾವು ಆ ಏಣಿಯ ತುದಿಗೆ ಇರಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟವನ್ನು ನಾವು ಪಡಬೇಕಾಗತ್ತೆ. ಆ ಏಣಿಯ ಪ್ರತಿಯೊಂದು ಮೆಟ್ಟಿಲಲ್ಲೂ ಸಹ ನಮ್ಮ ಕನಸುಗಳಿರುತ್ತದೆ. ಆ ಎಲ್ಲ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋದಾಗ ಬಹುಶಃ ನಮ್ಮ ಕನಸುಗಳು ನನಸಾಗಬಹುದು. ಈ ಪ್ರೊಸೆಸ್ ಏನಿದೆಯಾ
ಇದು ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ. ಯಾಕೆಂತ ಹೇಳಿದರೆ ಶಿಕ್ಷಣದ ಪ್ರತಿಯೊಂದು ಬೇರು ಸಹ ಸ್ವಲ್ಪ ಕಹಿಯೇ ಇರುತ್ತೆ, ಆದರೆ ಅದು ಸರ್ವಕಾಲಕ್ಕೂ ಸಹ ನಮಗೆ ಸಿಹಿಯನ್ನು ಕೊಡುತ್ತೆ ನಾವು ಆ ಎಲ್ಲ ಮೆಟ್ಟಲನ್ನು ಹತ್ತಿ ಮೇಲೆ ನಿಂತಾಗ. ಈ ಶಿಕ್ಷಣವನ್ನು ಒಂದು ಉತ್ತಮ ರೀತಿಯಲ್ಲಿ ಕೊಡುವುದಕ್ಕೋಸ್ಕರನೇ ನಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 10-15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ದುಡಿದು ಒಂದೊಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು, ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕೆನ್ನುವಂತಹ ಉದ್ದೇಶದಿಂದ ಕಟ್ಟಿದಂತಹ ಸಂಸ್ಥೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಯಬೇಕು ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂತಹ ವಿಚಾರ. ಶಿಕ್ಷಣ ಮತ್ತು ಸಂಸ್ಕಾರ ಇದು ಎರಡೂ ನಮ್ಮ ಜೊತೆ ಇದೆ ಅಂತ ಹೇಳಿದರೆ ನಾವು ಸಮಾಜದ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಹೊರಗೆ ಬರ್ತೇವೆ. ಏನಿದು ಸಂಸ್ಕಾರ? ಇದನ್ನು ಕಲಿಸುವವರು ಯಾರು? ಇದನ್ನು ಕಲಿಯುವುದು ಹೇಗೆ? ಇದಿಷ್ಟು ವಿಚಾರವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಬೇಕು, ಕಲಿತುಕೊಳ್ಬೇಕಾಗತ್ತೆ. ಮನೆಯಲ್ಲಿರುವಾಗ ತಂದೆ ತಾಯಿ ನಿಮಗೆ ಸಂಸ್ಕಾರವನ್ನು ಕಲಿಸ್ಬೋದು. ನೀವೇನಾದರೂ ತಪ್ಪನ್ನು ಮಾಡಿದರೆ ನಿಮಗೆ ನಿಮ್ಮ ತಂದೆ ತಾಯಿ ಬೈಬೋದು ಅಥವಾ ಒಂದೆರಡು ಪೆಟ್ಟು ಕೊಡ್ಬೋದು. ಅಂತಹ ಕೆಲಸ ಇವತ್ತು ನಮ್ಮ ತಲೆ ಮೇಲೆ ನಮ್ಮ ಜವಾಬ್ದಾರಿಗೆ ಬಂದು ನಿಂತಿದೆ. ನೀವೆಲ್ಲ ಬಹುಪಾಲು ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ಹಾಸ್ಟೆಲಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪನ್ನು ಮಾಡುವಂಥದ್ದು ಸಹಜವಾಗಿರುತ್ತೆ. ಆದರೆ ಆ ಎಲ್ಲ ತಪ್ಪನ್ನು ತಿದ್ದುವಂತಹ ಅಥವಾ ಅದನ್ನು ತಿಳಿ ಹೇಳುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೊತೆ ಇರುವಂತಹ ನಿಮ್ಮ ನಿಲಯ ಪಾಲಕರು ಯಾರಿದ್ದಾರೋ, ನಿಮ್ಮ SWಗಳು ಯಾರಿದ್ದಾರೋ, ಅಥವಾ ನಿಮಗೆ ಪಾಠವನ್ನು ಮಾಡುವಂತಹ ಅಧ್ಯಾಪಕ ವೃಂದದವರು ಯಾರಿದ್ದಾರೋ, ಇವರೆಲ್ಲರೂ ಸಹ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ನಿಮ್ಮ ತಪ್ಪನ್ನು ಪದೇ ಪದೇ ನೆನಪಿಸ್ತಾ ಬರ್ತಾರೆ. ಕೆಲವೊಂದು ಸಂದರ್ಭದಲ್ಲೂ ಅಲ್ಲೋ ಇಲ್ಲೋ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಒಂದು 4 ಬೈಯಬಹುದು ಅಥವಾ ಒಂದೆರಡು ಪೆಟ್ಟನ್ನು ಕೊಡಬಹುದು. ಇದು ಯಾವುದೂ ಸಹ ನಿಮ್ಮ ಮೇಲೆ ಇರುವಂತಹ ಗ್ರಜ್ಜಲ್ಲಿ ಮಾಡುವಂತಹ ವಿಚಾರಗಳಲ್ಲ. ಒಂದು ಪೆಟ್ಟು ಹೊಡೆದ ತಕ್ಷಣ ಅಥವಾ ಒಂದು 2 ಪೆಟ್ಟು ಬಿದ್ದ ತಕ್ಷಣ ಏನಾಗೋದಿಲ್ಲ. ನಾವು ಚಿಕ್ಕವರಿರುವಾಗಲೂ ಸಹ ಪೆಟ್ಟು ತಿಂದುಕೊಂಡೇ ಬಂದವರು. ಇವಾಗ ನಿಮಗೆ ಪೆಟ್ಟು ಸ್ವಲ್ಪ ನಾಗರ ಬೆತ್ತದಲ್ಲಿ ಬಿಡ್ಬೋದು, ಆದರೂ ಸರ್ ಹತ್ರ ಇರ್ತದೆ ಆ ಬೆತ್ತ, ನಮ್ಮ ಹತ್ರ ಯಾರ ಹತ್ರನೂ ಇಲ್ಲ. ಆದರೆ ನಾವು ಚಿಕ್ಕದಿರುವಾಗ ನಾಗರ ಬೆತ್ತ ಇರಲಿಲ್ಲ, ಅದರ ಬದಲು ಗಾಳಿ ಮರದ ಬೆತ್ತ ಇತ್ತು. ಗಾಳಿ ಮರದ್ದು ಅದು ನಾಗರ ಬೆತ್ತಕ್ಕಿಂತಲೂ ಜಾಸ್ತಿ ಪೆಟ್ಟು ಉರಿತಿತ್ತು. ಅದರಲ್ಲಿ ಬೆತ್ತವನ್ನು ತಂದು ಕೊಡುವುದು ನಾವೇ, PT ಮಾಸ್ಟರ್ಗೆ ಬೆತ್ತವನ್ನು ತಂದು ಕೊಡುವುದು ನಾವೇ. ಸಂಜೆ ಹೋಗುವಾಗ 2 ಪೆಟ್ಟು ತಿನ್ನುವುದು ನಾವೇ, PT ಮಾಸ್ಟರ್ ಮತ್ತು ಮ್ಯಾಥ್ಸ್ ಟೀಚರಿಂದ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಪೆಟ್ಟು ತಿನ್ನುವುದು ನೋಡಿ ಎಷ್ಟು ಖುಷಿ ಆಗುತ್ತೆ ಪೆಟ್ಟು ತಿನ್ನುವಂಥದ್ದು. ಆದರೆ ಒಂದು ಪೆಟ್ಟು ತಿಂದವರು ಇಮಿಡಿಯೇಟ್ 5 ನಿಮಿಷದೊಳಗಡೆ ಮನೆಗೆ ಫೋನ್ ಮಾಡಿ ಹೇಳಿ ಆಯಿತು ನನಗೆ 10 ಪೆಟ್ಟು ಕೊಟ್ಟರು ಅಂತ ಅಲ್ವಾ. ನಮಗೆ ಪೆಟ್ಟು ಬಿದ್ದರೆ ಆವಾಗ ನಮ್ಮ ಹತ್ರ ಸ್ಕೂಲಿಗೆ ಹೋಗುವಾಗ ಪ್ಯಾಂಟ್ ಹಾಕ್ತಾ ಇರಲಿಲ್ಲ, ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇದ್ದದ್ದು. ನಮಗೆ ಪೆಟ್ಟು ಬಿದ್ದರೆ ಮೇಲಿಂದ ಕೆಳಗಡೆ ತನಕ ಅದರ ಅಚ್ಚಿಡ್ತಿತ್ತು. ಯಾವ ನಮ್ಮ ಪೇರೆಂಟ್ ಒಂದು ದಿನ ನಮ್ಮ ಹತ್ರ ಕೇಳಲಿಲ್ಲ ಇದು ಹೇಗಿದು ಆಯಿತು, ಇದು ಹೇಗೆ, ಯಾರು ಹೊಡೆದ್ರ ಏನಂತ ನಮ್ಮ ಹತ್ರ ಕೇಳಲಿಲ್ಲ. ಆದರೆ ಇವತ್ತು ನೀವೊಬ್ಬ ಟೀಚರು, ಒಬ್ಬರು ನಿಲಯ ಪಾಲಕರು, ಒಬ್ಬರು SWಗಳು ಒಂದು ಸ್ವಲ್ಪ ಪೆಟ್ಟು ನಿಮಗೆ ಬಿಟ್ಟು ಅಂತ ಹೊಡೆದ್ರ ಅಂತ ಹೇಳಿದರೆ ಅದನ್ನು ನೀವು ಅಷ್ಟು 5 ನಿಮಿಷದೊಳಗಡೆ ನೀವು ತಂದೆ ತಾಯಿಗಳಿಗೆ ತಿಳಿಸ್ತೀರಿ. ಅದರ ಬದಲು ಯಾಕೆ ನಮಗೆ ಹೊಡೆದ್ರು ಈ ವಿಚಾರವಾಗಿ ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಿ. ನಮಗೆಲ್ರಿಗೂ ಸಹ ಗೊತ್ತು ಹೊಡೆಯುವಂತಹ ಅಧಿಕಾರ ಯಾರಿಗೂ ಸಹ ಇಲ್ಲ ಅಂತ. ಆದರೆ ಈ ಸಂಸ್ಕಾರವನ್ನು ಕಲಿಸುವಂತಹ ಕೆಲಸದಲ್ಲಿ ಕೆಲವೊಂದು ಸಲ ಒಂದಿಷ್ಟು ಪೆಟ್ಟು ಬೀಳಬೇಕಾಗತ್ತೆ. ಒಂದು ನೆನಪಿಟ್ಕೊಳ್ಳಿ, ಬಲದ ಕೈಯಲ್ಲಿ ಹೊಡೆದ್ರೆ ಎಡದ ಕೈಯಲ್ಲಿ ನಿಮ್ಮನ್ನು ತಡ್ತೇವೆ, ಬಲದ ಕೈಯಲ್ಲಿ ಹೊಡೆದ್ರೆ ಎಡದ ಕೈಯಲ್ಲಿ ನಿಮ್ಮ ಬೆನ್ನು ತಡ್ತೇವೆ. ನೆನಪಿಟ್ಕೊಳ್ಳಿ ಮಕ್ಕಳೇ. ಹೊಡೆದು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸುವುದಿಲ್ಲ,
ಒಂದು ಪೆಟ್ಟು ತಿಂದಂತಹ ವಿದ್ಯಾರ್ಥಿ ಯಾವತ್ತೂ ಸಹ ಅವನ ತಪ್ಪನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವನು ಜೀವನದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಹೊರಗೆ ಬರ್ತಾನೆ ಎಂಬುದನ್ನು ಖಂಡಿತ ನೀವು ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಇದು ಸಂಸ್ಕಾರದ ಕೆಲವೊಂದು ಸಂಸ್ಕಾರವನ್ನು ಕಲಿಬೇಕಂತ ನಾವು ಎಲ್ಲರೂ ಹೇಳ್ತೇವೆ, ನಾವು ತಿಳ್ಕೊಳ್ತೇವೆ, ನಾವು ಹೇಳ್ತೇವೆ. ಆದರೆ ಅದನ್ನು ಕಲಿಯುವಂತಹ ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ನಮ್ಮ ತಪ್ಪನ್ನು ನಾವು ತಿದ್ದುಕೊಳ್ತಾ ಹೋಗಬೇಕು. ಆವಾಗ ಮಾತ್ರ ನಾವು ಸಂಸ್ಕಾರತ ವ್ಯಕ್ತಿಯಾಗಿ ಹೊರಗೆ ಬರ್ತೇವೆ. ಒಂದು ಶಿಕ್ಷಣ ಮತ್ತು ಸಂಸ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದರೆ ನೀವು ಖಂಡಿತವಾಗಿಯೂ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಬರ್ತೀರಾ. ಅದರ ಜೊತೆಗೆ ಇನ್ನೊಂದು ವಿಚಾರ ನೀವು ಗಮನಿಸ್ಕೊಳ್ಬೇಕು, ಸಮಯ ಪಾಲನೆ. ಇದು ಸಹ ನಮ್ಮ ಜೀವನದುದ್ದಕ್ಕೂ ಸಹ ಬಹಳಷ್ಟು ಮುಖ್ಯವಾದಂತಹ ಒಂದು ವಿಚಾರವೇ. ಸಮಯಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ, ಸಮಯಕ್ಕೆ ಹೆಚ್ಚಿನ ಗೌರವವನ್ನು ನಾವು ಕೊಡಬೇಕಾಗತ್ತೆ. ಜೀವನದುದ್ದಕ್ಕೂ ಸಹ ಇದನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಒಂದು ವಿಚಾರ ನಾನು ನಿಮಗೆ ಹೇಳ್ತೇನೆ. ಬೆಳಿಗ್ಗೆ 10 ರೂಪಾಯಿಗೆ ಸಿಗುವಂತಹ ಒಂದು ನ್ಯೂಸ್ ಪೇಪರ್ ಸಂಜೆ ಹೊತ್ತಿಗೆ ಕೆಜಿಗೆ 10 ರೂಪಾಯಿಗೆ ಮಾರಾಟವಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಂತಹ ವಿಚಾರ ಏನಂತ ಹೇಳಿದರೆ, ಸಮಯ ಮತ್ತು ವಸ್ತು ಯಾವುದಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೆನಪಿಟ್ಕೊಳ್ಳಿ. ಸಮಯ ಮತ್ತು ವಸ್ತು, ಸಮಯಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಹೊರತು ವಸ್ತು ಇಲ್ಲಿ ಅಮೂಲ್ಯವೇ ಅಲ್ಲ, ಸಮಯವೇ ಅಮೂಲ್ಯ ಎಂಬುದನ್ನು ನಾವೆಲ್ಲರೂ ಸಹ ಗಮನಿಸಿಕೊಳ್ಬೇಕು. ಆದ್ದರಿಂದ ನಮ್ಮ ಜೀವನದುದ್ದಕ್ಕೂ ಸಹ ನಾವು ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರೆ ನಮ್ಮ ಜೀವನ ಇನ್ನೊಂದಷ್ಟು ಮೇಳಕ್ಕೆ ಬರಲಿಕ್ಕೆ ಸಹಕಾರಿಯಾಗತ್ತೆ ಅನ್ನುವಂಥದ್ದು ನನ್ನ ಮಾತು. ಈ ಎಲ್ಲ ವಿಚಾರಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಆಶಯಗಳೇನಿದೆಯಾ, ತಾವು ಕಂಡಂತಹ ಕನಸುಗಳೇನಿದೆಯಾ, ತಮ್ಮ ತಂದೆ ತಾಯಿಗಳು ಕಂಡಂತಹ ಕನಸುಗಳೇನಿದೆಯಾ, ಇದೆಲ್ಲವೂ ಸಹ ಈ 2 ವರ್ಷದ ಈ ಕ್ರಿಯೇಟಿವ್ನ ಜರ್ನಿಯಲ್ಲಿ ಅದು ಯಶಸ್ಸನ್ನು ಪಡೆಯಲಿ. ದೇವರು ನಿಮಗೆ ಎಲ್ಲ ರೀತಿಯ ಆಯುಷ್ಯ, ಆರೋಗ್ಯ, ಬುದ್ಧಿ, ವಿದ್ಯೆ ಎಲ್ಲವನ್ನೂ ಸಹ ಕರುಣಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸಾಧನೆ ಅನ್ನುವುದು ವೇದನೆಯಲ್ಲ, ಅದೊಂದು ಶೋಧನೆ. ಸಾಧನೆಯ ಹಾದಿಯಲ್ಲಿ ವೇದನೆಗಳು ಖಂಡಿತವಾಗಿ ಇದ್ದೇ ಇರ್ತದೆ. ವೇದನೆಗಳನ್ನು ಯಾರು ಸಹಿಸ್ಕೊಳ್ತಾರೋ ಅವರು ಸಾಧನೆಯ ಎತ್ತರವನ್ನು ಸೇರುವುದಕ್ಕೆ ಸಾಧ್ಯವಾಗ್ತದೆ ಅಂತ ಯಾವತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇ ಇದ್ದೇ ಇರುತ್ತೆ ಕ್ಲಾಸ್ನಲ್ಲಿ. ನೀವು ಹೇಗಿರಬೇಕು ಅಂತಂದರೆ, ನೀವು ದಾರಿಯಲ್ಲಿ ಹೋಗುವಾಗ ಯಾರೇ ಒಬ್ಬರು ಸಿಕ್ಕಿದ್ರು, ಅದು ಯಾರೇ ಆಗಿರ್ಬೋದು, ಕಾಲೇಜಿನಲ್ಲಿರುವಂಥ ಯಾರೇ ಆದರೂ ಕೂಡ ನಿಮಗಿಂತ ಹಿರಿಯರಾದವರು ಸಿಕ್ಕಿದವರು ಕೇಳಬೇಕು ನಿಮ್ಮಲ್ಲಿ, ಮಗು ಊಟ ಆಯಿತಾ ಅಂತ ಕೇಳಬೇಕು ಅಂತ, ಹೇಗಿದ್ದಿ ಅಂತ ಕೇಳಬೇಕು. ಯಾವಾಗ ಒಬ್ಬ ವಿದ್ಯಾರ್ಥಿ ಯಾರಿಂದಲೋ ಇಲ್ಲಿ ಕಾಲೇಜಿಗೆ ಸಂಬಂಧಪಟ್ಟ ಯಾವುದೇ ಒಬ್ಬ ವ್ಯಕ್ತಿಯಿಂದ ಹೇಗಿದ್ದಿ, ಊಟ ಆಯ್ತಾ ಅಂತ ಕೇಳಿಸುವ ಮಟ್ಟಿಗೆ ನೀವು ಇದ್ದೀರಿ ಅಂತಂದರೆ ನೀವು ಹೇಗಿರಬೇಕೋ ಹಾಗಿದ್ದೀರಿ ಅಂತ ಅರ್ಥ. ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಬ್ಬರಿಂದಲೂ ಅಕ್ಕರೆಯನ್ನು ಪಡೆಯುವಂತಹ, ಪ್ರೀತಿಯನ್ನು ಪಡೆಯುವಂತಹ ವಿದ್ಯಾರ್ಥಿಗಳಾಗಬೇಕು ಅನ್ನೋ ಆಶಯ ನಮ್ಮೆಲ್ಲರದು. ಮುಂದಿನ ಮಾತು ಶ್ರೀ ಅಶ್ವಥ್ SL ಅವರಿಂದ. ಗಂಡಸರು ಮಾತಾಡ್ತಾ ಹೇಳಿದರು ಅರ್ಧ ಗಂಟೆ ಸಹಿಸ್ಕೊಳ್ಬೇಕಂತ. ಆಗ ಮಕ್ಕಳ ಮನಸ್ಸಲ್ಲೆಲ್ಲ ಬಂದಿರ್ಬೋದು, ಬಚಾವ್ ಇವತ್ತು 4 ಜನ ಇರೋದು, ಇನ್ನು 3 ಜನ ಇಲ್ಲ ಅಂತ. ಸೊ ಏನಾರು ಇನ್ನು 3 ಜನ ಇದ್ದಿದ್ರೆ ಮತ್ತೆ ಮುಗೀತು, ಅರ್ಧ ಗಂಟೆ ಅಲ್ಲದು 1 ಗಂಟೆ ಆದರೆ ಮುಗೀತಿರ್ಲಿಲ್ಲ. ಹಾಗೇನು ಇಲ್ಲ ಮಕ್ಕಳೇ. ಆದರೆ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ PCMC ಮಕ್ಕಳನ್ನು ಕಂಪೇರ್ ಮಾಡಿದರೆ BA ಅವರು ಒಂದು ಸ್ವಲ್ಪ ಆ ಶಿಸ್ತನ ಅದರ ಎಲ್ಲೋ ಬಾರ್ಡ್ರನ್ನ ದಾಟ್ತಾ ಇದ್ದಾರ ಅಂತ ಅನ್ನಿಸ್ತಾ ಉಂಟು. ಕೊನೆಗೆ ಬರಬೇಕಾದ ಮೈಕ್ ಬಿಗಿನಿಂಗ್ ಬಂತು ಜೋಗ್ ಸರ್ ಕೈಯಲ್ಲಿ. ಗಣಪತಿ ಸರ್ ಮಾತನಾಡುವಾಗ 3 ಸರಿ ಮಧ್ಯ ನಿಲ್ಲಿಸಿದ್ರು. ಅದು ಯಾಕೆ ಅಂತ ಆ ಸೂಕ್ಷ್ಮವನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇಂಥ ಕಾರ್ಯಕ್ರಮಗಳಾಗುವಾಗ ಇದೊಂದು ಕನಿಷ್ಠ ಸಂಸ್ಕಾರ, ಒಂದು ಒಳ್ಳೆಯ ಸಂಯಮ, ಆ ತಾಳ್ಮೆ ಇರಬೇಕು ಕೇಳಿಸ್ಕೊಳ್ಳಿಕ್ಕೆ. ಸರ್ ಹೇಳಿದರು ಯಾಕೆ ನಾವು ಮಾತನಾಡ್ತೇವೆ, ಮಾತನಾಡೋ ಉದ್ದೇಶ ಅಂತ. ಯಾರು ಸುಮ್ಮನೆ ಬಂದಿಲ್ಲ, ನಮಗೇನು ಸಮಯ ಇಲ್ಲ ಅಂತಲ್ಲ, ನಿರಂತರ ಕಾರ್ಯಕ್ರಮಗಳು. ನಾವು ಹೆಡ್ಡಕ್ಕಿಂದ ಎದ್ದು ಬಂದಷ್ಟೇ, ಆದರೂ ಕೂಡ ಮಕ್ಕಳಿಗೆ ಮಾತನಾಡಬೇಕು. ಏನೋ ನಾವು ಮಾತನಾಡುವಾಗ 4ರಲ್ಲಿ ಒಂದು 2 ಸ್ಪಾರ್ಕಿಂಗ್ ಲೈನ್ ನಿಮಗೆ ಸಿಕ್ಕಿದ್ರು ಕೂಡ ನಿಮ್ಮನ್ನು ಅದು ಬದಲು ಮಾಡ್ಬೋದು ಅಂತ ಒಂದು ವಿಚಾರ. ಎರಡನೇದು, ನಾವು ನಿಮಗೆ ಕೊಡಬೇಕಾದೆಲ್ಲ ಕೊಟ್ಟಿದ್ದೇವೆ. ಡ್ಯಾನ್ಸ್ ಮಾಡಿಸುವಾಗ ಮಾಡಿಸಿದ್ದೇವೆ, ಹೋಳಿಗೆ ಊಟ ಕೊಡುವಾಗ ಹೋಳಿಗೆ ಊಟ ಕೊಟ್ಟಿದ್ದೇವೆ. 4 ಮಾತು ಕೇಳ್ರಯ್ಯ ಅಂತಂದರೆ ಆಗಲ್ಲ. ನಿನ್ನೆ ಅಷ್ಟೊಂದು ಚಂದಲ್ಲಿ ಮಾತನಾಡಿದರು, ಈ 1 ಗಂಟೆ 2 ಗಂಟೆ ಅವ್ರು ರೆಸ್ಟ್ ತಕ್ಕೊಳ್ಳಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಫ್ಲೈಟಲ್ಲಿ ಬಂದಾರ ಅವರು.
ಮಾರ್ನಿಂಗ್ ಹೋಟೆಲಲ್ಲಿ ಬರುವಾಗೆಲ್ಲ ದೇವಪ್ಪ ಸರಿಗೆ ರಾಕೆಟ್ ಸೈನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಬಂದಾರೆ. ನಾನು ಹೋಟೆಲಿಗೆ ಹೋದೆ ರಿಸೀವ್ ಮಾಡ್ಲಿಕ್ಕೆ, ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪುನಃ. ಮತ್ತಿಲ್ಲಿ ಬಂದು ಗಣನಾಥ್ ಸರ್, ನಮ್ಮ ಪ್ರಿನ್ಸಿಪಾಲ್ ಸರ್ ಎಲ್ಲ ಚೇಂಬರ್ ಕೂತ್ಕೊಡೋಂಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಮ ಹತ್ರ ಮಾತಾಡಿದ್ರು. ಮಧ್ಯಾಹ್ನ ಪುನಃ ರೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಫಸ್ಟ್ PUC ಮಕ್ಕಳನ್ನು ಕರೆಸಿದ್ವಿ, ಮತ್ತೆ ಅವ್ರ ಹತ್ರ ಮಾತಾಡಿದ್ರು. ಲುಕ್ ಎಟ್ ಡಿಮ್ ಒಂದ್ಸರಿ, ಅವ್ರ ಎನರ್ಜಿ ನೋಡಿ ಒಂದ್ಸರಿ. 70 ವರ್ಷ ಅವ್ರೇನು ಮನೇಲಿ ಕೂತ್ಕೊಂಡು ಆರಾಮ್ಸೆ ಫ್ಯಾಮಿಲಿ ಟೈಮ್ ಕಳಿಬೋದು. ಯಾಕೆ? ಅವ್ರು ಹೇಳ್ತಾ ಇದ್ರು, ನಾವೀಗ ಎಷ್ಟು ನಮ್ಮ ಸರ್ವಿಸಲ್ಲಿ ಕೆಲಸ ಮಾಡಿದೆವೋ ಅದನ್ನು ಮಕ್ಕಳಿಗೆ ದಾಟಿಸಿ ಬಿಟ್ಟರೆ ಇನ್ನೊಂದು ಜನ್ರೇಷನ್ ನಾವು ಕೊಟ್ಟ ಹಾಗೆ. ಆ ಶ್ರಮ ಹಾಕಿದವ್ರು ಯಾವತ್ತು ಮನಸ್ಸಲ್ಲಿ ಹಾಗೆ ಭಾವನೆಗಳು ಬರ್ತದೆ. 5 ನಿಮಿಷ 2 ಭಾಷಣ ಕೇಳ್ರೆ ಅಂತಂದರೆ ನೀವೇನೋ ಜಗತ್ ಬಿದ್ದವ್ರು ಹಂಗೆ ಮಾಡ್ತೀವಿ. ಯಾಕೆ? ನಿಮಗೆ ರುಚಿಸುವಂಥ ವಿಚಾರಗಳೇ ಬೇರೆ. ಕ್ರಿಯೇಟಿವ್ ಸಮಾಗಮ ಕಾರ್ಯಕ್ರಮ ಖಂಡಿತವಾಗಿ ಇದೊಂದು ಮನರಂಜನೆಗೆ ಮಾತ್ರ, ಇದು ನಮ್ಮ ಫಾರ್ಮೇಟ್ ಅಲ್ಲ. ಸರ್ ಅದನ್ನು ಮತ್ತೆ ಕೊನೆಯಲ್ಲಿ ಮಾತನಾಡ್ತಾರೆ. ನಾವು ನಿಮ್ಮನ್ನ ಸ್ವಲ್ಪ ಹೊತ್ತು ರಂಜಿಸ್ಲಿಕ್ಕೆ ನಾಳೆ ಮತ್ತೊಂದು ಹೊಸ ಎನರ್ಜಿ ಇಟ್ಕೊಂಡು ನೀವು ಕ್ಲಾಸ್ಗಳನ್ನ ಕೇಳಬೇಕಂತೇಳಿ ಕೊಂಡೋಗುವಂಥ ಕಾರ್ಯಕ್ರಮ. ಆದರೆ ಕ್ರಿಯೇಟಿವ್ ಫಾರ್ಮೆಟ್ ನಿಮಗೆ ಗೊತ್ತಿರಬೇಕು. ಕಳೆದ ಬಾರಿ ಆವಿರ್ಭಾವ ಹೇಗಾಯಿತು, ಮನೆ ಸಾಹಿತ್ಯದ ಕಾರ್ಯಕ್ರಮ ಹೇಗಾಯಿತು, ನಿನ್ನ ಸವಿಗಾನ ಹೇಗಾಯಿತು, ಎಂಥ ಹಾಡುಗಳು ನಾವಲ್ಲಿ ಹಾಡಿಸಿದ್ವಿ. ನೀವು ಹಾಡುವ ಹಾಡುಗಳೆಂಥದ್ದು, ಅಲ್ಲಿ ಎಂಥದ್ದು, ನಾನು ಇರೋದು ಬಸ್ಸಲ್ಲಿ ಪಂಕಜ ಎಲ್ಲ ಬರ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗಬೇಕು ನೋಡಿ. ಸುಮಧುರ ಸಂಗೀತಗಳು ಯಾಕೆ ಬೇಕು ಅಂತಂದರೆ, ನೀವು ಹೇಗೆ ಬದಲಾಗಬೇಕು. ಹೊರಡದೇ ಇರೋ ಬಸ್ಸಿಂದ ನಾವು ನಿಮ್ಮ ಮನಸ್ಸನ್ನು ಕಟ್ಟು ಕೆಲಸ ಆಗಬೇಕು. ಈ ಕಾರ್ಯಕ್ರಮಗಳು ಯಾಕೆ ಆಗುತ್ತೆ? ಈ ರೀತಿ ನಿಮಗೆ ಬೇಕಾದಂಥ ರುಚಿಸುವ ವಿಚಾರವನ್ನು ಕೊಟ್ಟು ನಿಮಗೆ ನಿಜವಾಗಿ ಏನು ಕೊಡಬೇಕು ಅದನ್ನು ಕೊಡಬೇಕಂತ ಹೇಳೋದು ಕೂಡ ನಮ್ಮ ಉದ್ದೇಶ ಆಗಿರುತ್ತೆ ಮಕ್ಕಳು. ಹಾಗಾಗಿ ಸ್ವಲ್ಪ ಶಿಸ್ತಿನ ಸಂಯಮ ತಾವು ಮೀರ್ತಾ ಇದ್ದೀರಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾದರೆ ನಾವು ಇರುವ ಹಾಗೆ ಇರುವುದಿಲ್ಲ, ನಾವು ಬದಲಾಗ್ತೇವೆ. ನಮ್ಮನ್ನು ಬದಲಾಗಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ನೀವು ಬದಲಾಗಿ. ಎಲ್ಲಿ ಈ ರೀತಿ ಸಂಯಮವನ್ನು ನೀವು ಕಲ್ತ್ಕೊಳ್ಳೋದಿಲ್ವೋ ಅಲ್ಲಿ ಇಷ್ಟು ತನಕ ಎಲ್ಲರೂ ಅದನ್ನೇ ಹೇಳಿದ್ರು, ವಿದ್ಯಾ ದದಾತಿ ವಿನಯಂ ಅಂತ. ಆ ವಿನಯ ಖಂಡಿತವಾಗಿ ನಿಮ್ಮೊಟ್ಟಿಗೆ ಇದ್ದರೆ ಮಾತ್ರ ವಿದ್ಯೆ ಒಲಿತದೆ. ಒಳ್ಳೆಯ ಸಂಸ್ಕಾರನ ಇಟ್ಕೊಳ್ಳಿ. ಯಾಕಂದರೆ ಶ್ರಮ ಅಂತ ಹೇಳೋದು ನೀವು ಹೇಗೆ ಹಾಕಬೇಕು ಅಂತಂದರೆ, ಕನಸಿಗೂ ಮತ್ತು ನನಸಿಗೂ ಸಣ್ಣ ವ್ಯತ್ಯಾಸ ಉಂಟು. ಕನಸು ಭಾಳ ಸುಲಭದಲ್ಲಿ ಬಂದ್ಬಿಡುತ್ತೆ, ಅದಕ್ಕೆ ಶ್ರಮವಿಲ್ಲದ ನಿದ್ದೆ ಸಾಕು ಕನಸು ಬೀಳಲಿಕ್ಕೆ. ಅದು ನನಸಾಗಬೇಕಂತ ಹೇಳಿದರೆ ಅದಕ್ಕೆ ಏನಿರಬೇಕು, ನಿದ್ರೆ ಹೇಗಿರ್ಬೇಕು ನಮ್ಮ ನಿದ್ರೆ, ಇದಕ್ಕೆ ಶ್ರಮವಿಲ್ಲದ ನಿದ್ದೆ ಸಾಕು. ಆದರೆ ನಿಮಗೆ ನನಸಾಗಬೇಕು ಅಂತ ಹೇಳಿದರೆ ಅಲ್ಲಿ ನಿದ್ದೆ ರಹಿತವಾದ ಶ್ರಮ ಬೇಕು, ಅದಕ್ಕೆ ನಿದ್ರೆ ಇಲ್ಲ. ಅಂಥ ಒಂದು ಶ್ರಮವನ್ನು ಹಾಕಿದರೆ, ಸ್ಯಾಕ್ರಿಫೈಸ್ ಮಾಡಿದರೆ ಬದುಕಿನಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಗಳಿಸ್ಬೋದು. ಸುಮ್ಮನೆ ನಾನು ಬರ್ತಾ ಒಂದು ಹಾಡು ಕೇಳ್ತಾ ಇದ್ದೆ ಕಾರಿನಲ್ಲಿ, ಅದನ್ನು ಹೇಳಿಬಿಡ್ತೇನೆ, ಯಾಕಂದ್ರೆ ಮನಸ್ಸಿಗೆ ಒಪ್ತಾ ಇಲ್ಲ. ನೀವು ಯಾವ ರೀತಿ ಹಾಡು ಹೇಳ್ತೀರಾ? ಯಾಕಂದ್ರೆ ನಮಗೆ ನೋಡ್ತೇವೆ ಈಗ 6-7 ಸಾಂಗ್ಗಳು ಸೇರ್ಕೊಂಡು ಡಗ 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 ಅಂತ ಮ್ಯೂಸಿಕ್ ಬರುತ್ತೆ, ಇನ್ನೆಲ್ಲ ಕಿವಿ ತಲೆಲ್ಲ ನಮ್ಗೆ ನೋವಾಗೋಗುತ್ತೆ. 4-5 ಸಾಂಗು 2-2 ಸೆಕೆಂಡ್ ಇದು ರೀಲ್ಸ್ಗಳನ್ನ ಸೇರಿಸ್ಕೊಂಡು ಮರ್ಜ್ ಮಾಡಿ ಡ್ಯಾನ್ಸ್ ಮಾಡಿ ಹೋಗ್ತೀರಾ ಈಗ. ಬಟ್ ನಮ್ಮ ಸಂಗೀತ ಹೇಗಿರಬೇಕು, ನಾವು ಯಾವ ರೀತಿ ಬದಲಾಗಬೇಕು, ಏನನ್ನು ಸ್ವೀಕಾರ ಮಾಡೋ ಮನಸ್ಸು ಬೆಳೆಸ್ಕೊಳ್ಬೇಕಂತಂದರೆ, ಸಿನಿಮಾ ಯಾವುದನ್ನು ಮರ್ತು ಬಿಟ್ಟೆ, ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಒಂದು ಸುಂದರವಾದ ಹೆಣ್ಣನ್ನು ವರ್ಣನೆ ಮಾಡುವಂಥದ್ದು. ಅದು ನಮ್ಮ ಮನೆಯ ತಾಯಿ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು. ಮೇಘದೂತ ಕಾವ್ಯಗಳಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತಂತ ಪದವೊಂದು ನೀನೇ ನಾನು. ಅಂದರೆ ನೋಡಿ ಎಲ್ಲಿಂದ ಎಲ್ಲಿಗೆ ವರ್ಣನೆ ಬರುತ್ತೆ ಅಂತೇಳಿ. ನಾವು ಸ್ವೀಕರಿಸುವಂಥ ಹಾಡುಗಳು ಭಾಳ ಸುಲಭವಾಗಿ ನಮ್ಮನ್ನು ತಲುಪ್ತದೆ, ಬಟ್ ಅದರಲ್ಲಿ ಏನು ಒಳಗಡೆ ಕಂಟೆಂಟ್ ಇರಲ್ಲ, ಮೌಲ್ಯ ಇರಲ್ಲ. ನೀವು ಬಳಸುವಂಥ ಒಂದು ಸಾಲಿಗೆ ನೋಡಿ, ಈ ಪದವನ್ನು ಇಟ್ಕೊಂಡು ನೀವು ಯಾರನ್ನ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ನಿಮ್ಮ ತಾಯಿಯನ್ನು, ತಂಗಿಯನ್ನು, ಅಕ್ಕರನ್ನು, ಯಾರನ್ನೂ ಆ ಸೌಂದರ್ಯಕ್ಕೆ ವರ್ಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಮಾಡುವ ಡ್ಯಾನ್ಸಿನ ಹಾಡುಗಳಿಂದ ಇಂಥ ಹಾಡುಗಳಿಗೆ ಬರುವಾಗುವ ಮಾರ್ಪಾಡಾಗುವ ಕೆಲಸವನ್ನು ನಾವು ಸವಿಗಾನ, ಸಮಾಗಮ, ಸ್ಫೂರ್ತಿ ಮಾತು, ಸಾಹಿತ್ಯ ಸಾಂಗತ್ಯ, ಆವಿರ್ಭಾವಗಳ ಮುಖಾಂತರ ಮಾಡ್ತೇವೆ. ಸೊ ಅದನ್ನು ಸ್ವೀಕರಿಸುವಂತಹ, ಆಸ್ವಾದಿಸುವಂಥ ಮನಸ್ಸು ನೀವಾಗಬೇಕು. ಆನೋ ಭದ್ರೋ ಕೃತವೋ ಎಂತು ವಿಶ್ವತ, ಎಲ್ಲ ಕಡೆಯಿಂದ ಒಳ್ಳೆ ವಿಚಾರಗಳನ್ನು ಸ್ವೀಕರಿಸುವ ಸದ್ಗುಣ ಬೆಳೆಸ್ಕೊಳ್ಳಿ. ನಿಮ್ಮ ಕನಸು ನನಸಾಗಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಆದರ್ಶ MK ಅವರಿಂದ ಅಧ್ಯಕ್ಷೀಯ ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸ್ಥಾಪಕ ಮಿತ್ರರೇ ಹಾಗೂ ಆತ್ಮೀಯ ಸಹೋದ್ಯೋಗಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ನಾವೆಲ್ಲರೂ ಕೂಡ ಶಿಕ್ಷಕರಾಗಿರುವ ಕಾರಣ ನಮ್ಮ ಆಲೋಚನೆಗಳು ಎಲ್ಲವೂ ಒಂದೇ ಆಗಿರುತ್ತೆ. ಹಾಗಾಗಿ ಅವರಾಡಿದ ಮಾತುಗಳನ್ನೇ ನಾನು ಆಡಬೇಕಾಗತ್ತೆ. ನಿಮಗೆ ಬೋರ್ ಆಗ್ಬೋದು, ಆದರೂ ಕೂಡ ಪದೇ ಪದೇ ಅದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಗಮನದಲ್ಲಿರಬೇಕು. ಒಂದು ಶ್ಲೋಕ ಉಂಟು ಭಗವದ್ಗೀತೆಯಲ್ಲಿ, ಶ್ರೀಕೃಷ್ಣ ಹೇಳಿರೋದು, ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕರ್ಮ ಅಂದರೆ ಕೆಲಸ,
ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಅದಕ್ಕೆ ಫಲ ಅಫಲ ಅದು ದೇವರಿಗೆ ಬಿಟ್ಟಿದ್ದು, ಅದನ್ನು ಕೊಡುವಂಥದ್ದು ಆ ದೇವರು. ಅದೇ ಥರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ನಿಷ್ಠೆಯಿಂದ, ಶ್ರದ್ಧೆಯಿಂದ ನಿಮ್ಮ ವಿದ್ಯಾಭ್ಯಾಸ ಮಾಡಿದರೆ ಆ ದೇವರು ಖಂಡಿತವಾಗಿಯೂ ನೀವು ಎಕ್ಸ್ಪೆಕ್ಟ್ ಮಾಡಿದ ಏನು ಪ್ರತಿಫಲ ಕೊಡಬೇಕು ಅದನ್ನು ನೀಡಿರುತ್ತಾರೆ. ಹಾಗೂ ಗೆದ್ದರೆ ಹಿಗ್ಗದೆ, ಸೋತರೆ ಕುಗ್ಗದೆ ಎರಡನ್ನೂ ನಾವು ಒಂದೇ ಸಮಾನವಾಗಿ ತಗೊಳ್ಳುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಆಗ ಮಾತ್ರ ಸಮತ್ವ ಭಾವ ಬರುತ್ತದೆ. ಅದೇ ಒಂದು ಯೋಗ ಆಗಿರುತ್ತದೆ ಅಂತ ಹೇಳೋದು ಆ ಶ್ಲೋಕದ ಅರ್ಥ. ಇನ್ನೊಂದು ಮಾತುಂಟು, ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆ ಜೊತೆಗೆ ವಿನಯ ಸೇರಿದಾಗ ಮಾತ್ರ, ಎರಡು ಒಟ್ಟಿಗೆ ಸೇರಿದಾಗ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ. ಅಂಥ ವ್ಯಕ್ತಿಗೆ ಸಮಾಜದಲ್ಲಿ ಉತ್ತಮವಾದ ಗೌರವ ಮತ್ತು ಪರಿಪೂರ್ಣತೆ ಸಿಗುತ್ತೆ ಅಂತ ಹೇಳ್ತಾ, ಆಲ್ರೆಡಿ ಸರ್ ಹೇಳಿದ್ರು ಸಮಯ ಎಷ್ಟು ಮುಖ್ಯ ಅಂತ ಹೇಳಿ. ಹಾಗಾಗಿ ಯಾರು ಕೂಡ 2 ವರ್ಷ ಯಾವುದೇ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಕಷ್ಟಪಟ್ಟು ಓದಿ, ನೀವೇನು ಕಂಡಿದ್ದೀರ ಕನಸು, ಅದೆಲ್ಲ ಕನಸು ನನಸಾಗಲಿಕ್ಕೆ, ನೀವು ಸಾಧನೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ಅದೇ ಥರ ಈ ಸಂಸ್ಕಾರ, ಯಾಕೆ ಸಂಸ್ಕಾರ ಬೇಕು ಅಂತ ಹೇಳಿದ್ರೆ, ಇಫ್ ಯು ಲಾಸ್ಟ್ ಮನಿ ಯು ಲಾಸ್ಟ್ ನಥಿಂಗ್, ಇಫ್ ಯು ಲಾಸ್ಟ್ ವೆಲ್ತ್ ಯು ಲಾಸ್ಟ್ ಸಮಥಿಂಗ್, ಇಫ್ ಯು ಲಾಸ್ಟ್ ಕ್ಯಾರೆಕ್ಟರ್ ಯು ಲಾಸ್ಟ್ ಎವ್ರಿಥಿಂಗ್. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಸಂಸ್ಕಾರ ಅತಿ ಮುಖ್ಯ ಅಂತ ಹೇಳ್ತಾ, ಬೇರೆ ಬೇರೆ ಊರುಗಳಿಂದ ಹಲವಾರು ಕನಸೆಲ್ಲ ಕಂಡು ಬಂದಿದ್ದೀರಾ. ಆ ಎಲ್ಲ ಕನಸು ನನಸಾಗಲಿ ಎಂದು ಆಶಿಸುತ್ತಾ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಆತ್ಮೀಯರೇ, ಇದುವರೆಗೆ ವೇದಿಕೆಯಲ್ಲಿದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಕಿವಿ ಮಾತುಗಳ ಮೂಲಕ ಹರಸಿದ 4 ಜನ ಸಂಸ್ಥಾಪಕರುಗಳಿಗೆ ಸೇರಿದ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದೆಯೂ ನಮ್ಮ ಜೊತೆ ಇರಲಿರುವ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ, ಉಪನ್ಯಾಸಕೇತರ ಮಿತ್ರರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೂಡ ಮತ್ತೊಮ್ಮೆ ಸಭಾ ಕಾರ್ಯಕ್ರಮದ ಅಂಗವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲೇ ಹೇಳಿದ ಹಾಗೆ ಈ ದಿನ ನಡೆಯುವಂತಹ ಕಾರ್ಯಕ್ರಮ ಅದು ಕ್ರಿಯೇಟಿವ್ ಕಾಲೇಜಿನ ಚೌಕಟ್ಟಿನ ಒಳಗಡೆ ಬಹಳ ರೆಸ್ಟ್ರಿಕ್ಟೆಡ್ ಆಗಿ ಮಾಡಿರುವಂಥ ಕಾರ್ಯಕ್ರಮಗಳಲ್ಲ. ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕುವುದಕ್ಕೆ, ಪ್ರಕಟಿಸಿಕೊಳ್ಳುವುದಕ್ಕೆ ಒಂದು ವೇದಿಕೆ. ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಸಂಸ್ಕಾರವನ್ನು ಉಳಿಸಿಕೊಂಡು ಚೌಕಟ್ಟಿನ ಒಳಗಡೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಮುಂದೆ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶನದಂತೆ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ. ಯಾಕೆಂದರೆ ಕ್ರಿಯೇಟಿವ್ನ ಸಂಸ್ಕೃತಿ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ನಾಡಿನೆಲ್ಲೆಡೆ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಒಂದು ವಿಶೇಷವಾದಂತಹ ಮಹತ್ವವಿದೆ. ಅದರ ಅನೇಕ ಮಂದಿ ಅದನ್ನು ಅನುಭವಿಸಿದ್ದಾರೆ ಮತ್ತು ಅದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿ ಕೂಡ ಚೌಕಟ್ಟಿನ ಒಳಗಡೆ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ದಿನ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಪ್ರದರ್ಶಿಸುವುದಕ್ಕೆ ಒಂದು ವೇದಿಕೆ ನಿಮ್ಮ ಮುಂದೆ ಸಿದ್ಧವಾಗಿದೆ. ಮತ್ತೊಮ್ಮೆ ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕಾರ್ಯಕ್ರಮ ನೀಡುವುದಕ್ಕೆ ಆಹ್ವಾನಿಸ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದೆ. A pleasant evening to everyone. Welcome to Creative Samagama, the one of the moment in creative where we enjoy and forget nothing. ಶ ಇದೆಂತದ, ಇದೆಂತ ಲಾಲಿಪಾಪ್? Lollipop. ಹೌದು, ಲಾಲಿಪಾಪ್ ಯಾವ ಫೈಲ್ ನಮ್ಗೆ ಗೊತ್ತಾ ನಿಮಗೆ? ಆಯ್ತಾಯ್ತು ಎಲ್ಲಿ ತೋರಿಸು. ಇಲ್ಲಿ ನೋಡಿ ಲಾಲಿಪಾಪ್. ಅದು ಲಾಲಿಪಾಪ್ ಅಲ್ಲ, ಲಾಲಿಗೋ ಅದು. ಲಾಲಿಗೋ? ಶ ತಪ್ಪಿತ್ತು ಆಯ್ತು, ಸಾರಿ. ಅಲ್ಲ, ಈಗ ನೀನೇನು ಮಾಡ್ತಿದ್ದಿಲ್ಲಿ? ಕ್ರಿಯೇಟಿವ್ ಸಮಾಗಮ ನಡೀತಿದೆ. ಹೌದೌದು. ಇನ್ನೊಬ್ಬ ಎಲ್ಲಿ? ಬಂದ. Why are you late, bro? Bro, the warden didn't ring the bell, bro. I was sleeping. Yo, guys, you're my fans, right? ಫ್ಯಾನ್ಸಾ? ನಿಂಗೆ ಫ್ಯಾನ್ಸಾ? ನೀನು ಫಸ್ಟ್ ವಾಶ್ರೂಮಿಗೆ ಹೋಗಿ ಮಿರರಲ್ಲಿ ನೋಡಿ ಮುಖ ತೊಳೆದು ಬಾ,
ಮತ್ತೆ ನೋಡಿ ಫ್ಯಾನ್ಸ್ ಅಂತೆ ಫ್ಯಾನ್ಸ್. ಆಯ್ತು ಮಚ್ಚ ಆಯ್ತು ಹಾ. ಓಕೆ ಬೈ ದ ವೇ ಮೈ ನೇಮ್ ಇಸ್ ಸಾನ್ವಿತ್. And my name is Shashank DS. And my name is Srivat Savi. We are the host of the day. ನೆಕ್ಸ್ಟ್ ನೀನು ಈ ಸ್ಕ್ರಿಪ್ಟ್ ಬೇಗ ಬೇಗ ಅವ್ನು ಕಾಯ್ತಿದ್ದಾನೆ ಪಾಪ. ಅಯ್ಯೋ ಲೋಯ್ರೆ ಇದು ನಮ್ದಲ್ಲ. ಅಯ್ಯೋ ಹುಡುಗಿಯವ್ರೀಗ. ಅಯ್ಯೋ ಸಾರಿ ಗೈಸ್ ಬೈ We'll come back later. ವಿಲ್ ಕಮ್ ಬ್ಯಾಕ್ ಲೈಟರ್. ನಿಮ್ಮ ಮುಖ ತೊಳ್ಕೊ ಬಾ. Good evening, everyone. I am Lipta Kes, and I'm greatly pleasured in welcoming you all precious to this new chapter of your life. Today officially marks the journey of you as a part of the vibrant creative family. Yo, what's going on? Oh my god, Prapti, you didn't know that there was a creative Samagama? Yes, Lakshmi, it's very boring right now. They don't have the Josh. I know, right? Come on, man, make some noise. That's the spirit. Are you all ready for what we have in store for you? But before that, let us welcome our institution head, teaching and non-teaching staff who have made this entire event possible for us. Oh my god, look at those girls over there. Why do they seem so tensed, guys? Papa mare, Monday neat ide avrige. Ivattu Phylum Division class. Leave this all for today and come join us. Are you ready? Yeah. Well. The first performance of the evening, Bharatanatyam. It is not just about rhythm and movement. It is about connecting with the divine. You're absolutely right, Prapti. It is essence of beautiful of Bharatanatyam. It is about the feelings that inspire us. So let us welcome our classical queens on stage to perform Bharatanatyam. विनोदिनी नंदनुते गिरिवरविंध्य शिरोधिनि वासिनि विष्णु विलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि शैलसुते दुर्मुखमर्षिणि हर्षरते त्रिभुवनपोषिणि शङ्करतोषिणि कील्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते सरते शिखरि शिरोमणि तुंग हिमालय शृंग निजालय मध्यगते मधु मधुरे मधु कैटभ गंजिनि कैटभ भंजिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड वितुण्डित शुण्ड गजाधिपते रिपु गज गण्ड विदारण चण्ड
वज्रदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते श्रीमत्पयोनिधि निकेतन चक्रपाणे भोगीन्द्र भोगी मणिराजित पुण्यमूर्ते योगीश शाश्वत शरण्य भवाब्धि पोता लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम् नारसिंहाय उग्रसिंहाय धम्भूलितीक्ष्णनख दिव्यसिंहाय उग्राय वीराय वज्रदंष्ट्राय ज्वालामालिनि ज्वलन्मुखाय महादंष्टायुध महाज्वालाय भैरवाढम्बरा विश्वम्भराय घोरविक्रम दैत्यदानवा भञ्जन क्रूर हिरण्यकशिपूध्वंसकाय आनं धनं दरितनं दरितकिटतुं ओ धिम्मि धिम्मि तकिटतुं तुं दतुं तुं आनं धनं दरितनं दरितकिटतुं ओ धिम्मि धिम्मि तकिटतुं तुं दतुं तुं दरितकिट धन तकिट चुनु तकिट धिम्मि तकिट तद्धिङ्गिणतुं 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 दरितकिट धन तकिट चुनु तकिट धिम्मि तकिट तद्धिङ्गिणतुं 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 अघोराय विजय नारसिंहाय सच्चिदानन्द योगा नृसिंहाय प्रह्लाद पालक श्रीनारसिंह वेद्याय वेदसे पुरुषोत्तमाय नमस्ते नमस्ते नारसिंह नमस्ते नमस्ते Wow, that was such a gracious performance. Let's give them a huge round of applause. ಸಾಂಗ್ಸ್ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ? ಸಾಂಗ್ಸ್ ಕೇಳಿದಾಗ ನಮ್ಮ ಮನಸ್ಸಿಗೆ ಸಿಗೋ ಖುಷಿನೇ ಬೇರೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾ, ದಟ್ಸ್ ಟ್ರೂ. So now we have Shubhatara Palguni and team with their melodious performance. So without any further ado, let's welcome them. Subhashri Lakshman.
ಚೆನ್ನಾಗಿ ಬಂತಾ? ಎಂಟ್ರಿ ಕೊಡ್ಬೇಕಾ ಏನು? ವಾವ್, ಜಸ್ಟ್ ವಾವ್. झटके सा रास्ता महसूस हुआ है. Oh my God, Subhashri, what are you singing? Listen to this song, Prapti. You seem so fascinated, huh? Look at them dancing here. Wait. We have a creative girls, right? Hold on. Now our Sparkle squad is gonna blow up the stage with a mesmerizing performance. So now let us welcome our Bava and girls on stage. Wait. Dame un grr. Un qué? Un grr. Un qué? Dame un tu. Ta, ta, tu, ta, tu, tu. Okay. The nose print earring, eyelashes bling bling, highlighter, blush on lipstick, pink pink. I'm a jigger, a jane jigger, a chambok challo mein tuza king. Dame un grr. एक नंबर तुझे कंबर है चाल शेकी है किती सुंदर तुझं डिंपल जे पाहिजे देख जरा सा महसूस हुआ एक लाइट्स की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक यही उम्र है कर ले गलती से Dame un grr. Wow, what an energetic performance. Hey Lipta, next ಏನು? ಬರೀ ಡ್ಯಾನ್ಸ್ ಅಂದ್ರೆ ಇಲ್ಲಿ ಬೋರ್ ಆಗೋಯ್ತು. ಏನಾದರೂ ತುಂಬ ಮೆಲಡಿಯಸ್ ಆಗಿ ಕೇಳಬೇಕು ಅನಿಸ್ತಿದೆ. ಓ ಹೌದಾ? ಸೊ ಆನ್ ಲಿಪ್ತಾ's request we have Spurti and Srishti to sing very beautifully. ನಕ್ಷತ್ರ ತಂದು ಕೊಡಲೇನು ಮಾಯಾವಿ ಮಾಯಾವಿ ಮಿನುಗು ನೀನು ಮುಂಜಾನೆ
ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆಯನ್ನೇಕೆ ಕಿಟಕಿಲೇ ನಾಗಾದೆ. So, how's the Josh, guys? I don't hear anything. ಜೋಶ್ ಇಲ್ವಾ ಮುಗ್ದೋಯ್ತಾ? So soon? We definitely got our ears blessed from that performance. This next one has both the groove and the. This next performance has got both the groove and the rhythm in their bones. Please welcome the energy explosion that's incoming. Please welcome Aishani and team. And please keep the Josh on. अभी मजा आएगा ना भिड़ो. वर्तमान आंखों का धोखा, भूत सीखने का मौका, भविष्य उम्मीदों की नौका है. आज मेरा संगीत से रोका, नाक तो चांदी का कोका है, दिमाग में कुछ ना कुछ बोलते रहना. धरती एक माया नगरी है, हवा से हवा का. Wait a minute. நாடின் நன்மகனே பொன்மகனே முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரட்சகனே சிம்ஹாரகனே கண்ணனாகி வந்தவனே பயமே மாறிப்போனி அண்ணன் வந்தால் துண்டிக்கும் இல்லை இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவான என்னும் காலம் நடுங்குறத சொர்க்கம் போலும் ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಪ್ರಿಯ ಕೊಟ್ಟು
Wow, mesmerizing performance. Hey, Shubhashri, did you listen to this song? La 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 la. Of course, Sajni. Ladies and gentlemen, welcome aboard. आप अपने कुर्सी अच्छी से बांध लिए. Here हमारा हेयर रोस्टर आ रहे हैं अच्छे से डांस परफॉर्मेंस करने के लिए. So now we welcome the vibe bringers on stage. ಆಕ್ಚುಲಿ ಚೆನ್ನಾಗಿರೋದು. ಗೀತಾಂಜಲಿ. What a glamorous performance it was. ಎಂತ ಹೇಳಿದ? What a glamorous performance it was. ಯಾ ಇಟ್ ವಾಸ್ ಅ ವೆರಿ ಚೆನ್ನಾಗಿತ್ತು. ಅಲ್ಲ ಬಿಡು, ಹೇಳಿ ನೀನು ಪುನಃ ಹೇಳು. What a glamorous performance it was. ಯಾ ಈಗ ಅವರನ್ನೆಲ್ಲ ಅಷ್ಟು ಡ್ಯಾನ್ಸ್ ಮಾಡೋದು ನೋಡಿ ನಮ್ಮಲ್ಲಿ ಸಹ ಜೋಶ್ ಬರ್ತಾ ಉಂಟಲ್ಲ, ಅದಕ್ಕೆ ನನಗೆ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತದೆ. ನೋಡಿ, ಹಂಗೂ ನೀನು ಲುಂಗಿ ಹಾಕ್ಕೊಂಡಿರೋದು, ಲುಂಗಿ ಡ್ಯಾನ್ಸ್ ಮಾಡ್ಬೋದು ನೀನು. ಮೊದಲೇ ಎಷ್ಟು ಬೊಬ್ಬೆ ಹೊಡಿತಿದ್ದಾರೆ, ನಾನು ಲುಂಗಿ ಡ್ಯಾನ್ಸ್ ನೋಡಿ ಎಂತ ನಗ್ಬೋದು ಅವರಲ್ಲ. ನೀವು ನಗ್ಬಾರ್ದು ಆಯ್ತಾ? ಈಗ ಇವನ ಕೈಯಲ್ಲಿ ಲುಂಗಿ ಡ್ಯಾನ್ಸ್ ಮಾಡ್ಸೋಣ. ಆಯ್ತು ಆಯ್ತು. Lungi dance, 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 lungi dance. ಶೇ, ಎಂತ ಸಕ್ಕತ್ತಲ್ಲ, ನನ್ನ ಶಾಲೆಲ್ಲ ಬಿತ್ತು. ಚೆನ್ನಾಗಿತ್ತಲ್ಲ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಕಣ್ಣಿಂದ ರಕ್ತ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಎಂತದ ಶೇ
ನಿನ್ಕಿಂತ ಚೆನ್ನಾಗಿರೋ ಜೋಶು ಮತ್ತೆ ಜಾಸ್ತಿ ಚೆನ್ನಾಗಿ ಆಡೋದು, ನಿನ್ಕಿಂತ ಜಾಸ್ತಿ ಜೋಶ್ ಇರೋರು ಮತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಇದ್ದಾರೆ ಬ್ಯಾಕ್ ಸ್ಟೇಜಲ್ಲಿ. ಕರ್ಸೋಣ ಅವರಿಗೆ. ಆಯ್ತು ಅವರನ್ನೇ ಕರ್ಸು. ನಾನು ನನ್ನ ಎಮ್ ಸಿ ಕೆಲಸವೇ ಮಾಡ್ತೀನಿ, ಅವರನ್ನೇ ಕರ್ಸು. ನಾನು ಇಲ್ಲಿ ಅಂತ ಇಲ್ಲ ಅಲ್ಲ, ನಾ ಬರೀ ಎಮ್ ಸಿ ಆಡಲಿಕ್ಕೆ. ಆಯ್ತು. ಸೊ ವೆಲ್ಕಮ್ ದ ನಿಶ್ಚಲ್ ಆ್ಯಂಡ್ ಹಿಸ್ ಟೀಮ್ ಟು ದ ಸ್ಟೇಜ್ ಪ್ಲೇಸ್. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಒಂತಿಬೆಟ್ಟರು ಉಮೇಶ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರದೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ಇನ್ನೊಮ್ಮೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಯನ ಮಧುರ ಮೌನ ಗೀತಾಂಜಲಿ ಹಾಲು ಗೆಲ್ಲಿಗೆ ಅಲೆ ಕಣ್ಣಿಗೆ ಪುರ ಗಣ್ಣಿಗೆ ಹಣ್ಣಿಗೆ ಅಲೆ ಗಂಡಿಗೆ. कितना जबरदस्त परफॉर्मेंस था ना सजनी? हाँ था तो। अब हम सुनने वाले हैं एक मधुर गीत, और ये गाना को गाने वाले हैं सौम्या और सहाना. देखो देखो कैसी बातें यहाँ की है, साथ पर है साथ ना भी, क्या इतनी आसान है। देखो देखो जैसे मेरे इरादे वैसे कहाँ तेरे यहाँ थे, हाँ कितनी नादान मैं, मेरे हुस्न के अलावा कभी दिल भी मांग लो ना, हाय पल में मैं पिघल जाऊं। हाँ अब ऐसा ना करो कि दिल जुड़ ना
just wow. That was such a treat to our ears, right? Yes, Prapti, you're right. The next performance is a fusion of classic and Western dance. Put your hands together for our two graceful dancers, Ananya and Jyoti on stage. Please welcome them. ¿Dónde está mi arte? Say yeah, yeah, yeah. चम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे पप पीपली पे आज नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां बेथलपुर मां सुले ओ छोरियां तुम्हें नगरियां जब जब ये घूमे कमरिया तारी कमरिया तारी कमरिया बेथलपुर मां सुले ओ छोरियां तुम्हें नगरियां जब जब ये घूमे कमरिया तारी कमरिया तारी कमरिया Disturb you when I'm talking. अपने भी पिंड में एक फुलझड़ी थी वो दिलने वाली जुत्ती सूट परा दी खेतों में जाके छेड़ा था जिसने उसकी भी यादें तो दिल से है जा दी गजरा लगा के वो मैं क्या चीज कहती है आई पिंग मेरे दिल में भी उठती ही रहती है हीरे मेरी कोठे ते आ मंजी ते मैं जाते नु राज राज वे खोए लौंग दा लश्कारा ओ बेबी तेरा जान से प्यारा ओ बेबी ये चमका दिल साडा दिख गया प्यार ये पटियाल दी ಮಾರು ಮಾನ ಜಾತ್ರೆ ದಿವಸ ಕೋಣ ಕಳೆಯೋ ಟೈಮಿನಲ್ಲಿ ಬೆಂಡು ಬತ್ತಾಸೆಲಾಗೋಯ್ತು ರಾತ್ರಿ ಹೊತ್ತು ಲೇಟ್ ಆಗೋಯ್ತು ಬೀದಿ ದೀಪ ಆವಾಗೋಯ್ತು ಮಾರಮ್ಮಂದು ಬೋರಾಗೋಯ್ತು ನೋಡುವಂಗೂ ನೋಡಿ ಒತ್ತು ತಾಯಿ ಮಗುವ ಹೆತ್ತೆ ಬಿಟ್ಟು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಿತ್ತು ಸೀಸನ್ ಇಲ್ಲ ಎಲ್ಲರೂ ಚಿತ್ರದಲ್ಲಿ ಏನಿದ್ರಪ್ಪ ಹಂಗೆ ಸ್ವಲ್ಪ ದುಡ್ಬೇಕಪ್ಪ That was such an energetic performance, right? Dance is a language of our soul. Dance is a poetry of feet. Don't you all blink. You should not never miss a single move. Let's welcome gorgeous girls to rock the stage. എരിയട്ടെ തിരികൾ ഉരുകട്ടെ മെഴുക് വളരട്ടെ വയസ്സര് എണ്ണി തളര് മുടിനട്ട മുഖമേ ഇരുകണ്ണഴകേ പുരുഷത്വം തികവേ കാലം നീ വാഴ് കടലും കരയും നിന്നിളക്കമല്ലേ സമയം നിലയ്ക്കുവാനൊരുക്കമല്ലേ ഇത് നിൻ സുദിനമല്ലേ അണ്ണ എനിക്കണ്ണ കൊണ്ടട്ടെ ആഘോഷ പ്രകമ്പനം കൊണ്ടട്ടെ ആഘോഷ പ്രകമ്പനം കൊണ്ടട്ടെ ആഘോഷ പ്രകമ്പനം ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಡಿ ಕೋಡಿ ಚುಟ್ಟಿದ್ದಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನ ಬೊಂಬ ಕಿಲ ಕಿಲವಾಣಿ ಹೊಯ್ಯಪ್ಪೋ
ಇರುತ್ತೆ. ಪಟಾಕಿ ಯಾವಂದ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. കാലഘട്ടം വെച്ചപ്പം കരിപിടിച്ച തത്തമ്മ ഞാനിരുന്ന് കായുവേ. That was such an amazing performance, right? Yes, it was indeed an amazing performance, Lakshmi. Next coming up is an Indian mashup with rap, performed by our multi-talented creative stars. Let's welcome the unplanned dancers on the stage. કિનારે તો ખાલી પડે નાની નાની પગલીને નાના એવા સપનાની રેત વાળી ઢગલીને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો ખારબો ખલાસી એવો હાડનો પ્રવાસી એવો ખારબો ખલાસી એવો હાડનો પ્રવાસી ગોતીલો 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 પોતાના જ દરિયામાં પોતાની જે ડૂબકીથી જાતનું અમૂલ્યું મોતીલો મોતી જે મજામાં ખાલી વાવતા ધજામાં એવો હાડનો પ્રવાસી ગોતીલો The sun is up, so wet it down. Get your money up. I put money down on all of us, on my people now, on what I love. Ooh, baby, it's dangerous. Your problems are just not the same to us. We're dealing with things you ain't seen before. We're feeling the weight of our ancestors. We're hitting with ways that don't last so long. No half of the time in it obvious. No help for the weak, but the liquor strong. Plenty here, boy, for all of us. Now bring out the drums and the bitch, and my homies got me do it. That they say what it work. Bring out the guns and the bitch, and the load up a clip. I'm gon' shoot up the place with them cut. I see the bums that be wishing we end in the ditch and the praying to see them hurt. I see the love that we give and the love that we get. Make sure everything come up full circle. We're from वर्तमान आंखों का धोखा, भूत सीखने का मौका, भविष्य उम्मीदों की नौका है। आज मेरा संगीत से रोका, नाक में चांदी का कोका, दिमाग में छोड़ा कुछ ना कुछ बोलते रहना। धरती एक माया नगरी है, हवा से हवा का झोंका। क्रिमिनल तो हर एक कोई होता है, स्मैक तो थोड़ी। Wow, that was such a mind-blowing performance, right?
What's better than multiple stars shining on stage? Let's welcome Amulya with a dance that is guaranteed to wow you. Music STK. मैं दिन भर सोच में डूबूं, मैं रात में जागूं न सोऊं, तू ही मेरे सपनों में ओ सजना। मैंने पायल है चनकाई, अब तो आजा तू हर जाई। मैंने पायल है चनकाई, अब तो आजा तू हर जाई। मेरी सांसों में तू है बसा ओ सजना, जाना अब तरसा ओ सजना, आ जाना अब तरसा। आँख में गजरा, बाल में गजरा, बिंदिया जो लगाई रे, देख के मेरी मस्त जवानी चंदा भी शर्माए। मेरी चूनर उड़ उड़ जाए, मेरी चूनर उड़ उड़ जाए। चले जब ये पुरवाई, बजे दिल में शहनाई, तू ही मेरे सपनों का ओ सजना। मैंने चूड़ी है कनकाई, अब तो आजा तू हर जाई। मैंने चूड़ी है कनकाई, अब तो आजा तू हर जाई। मेरी सांसों में तू है बसा ओ सजना, आ जाना तरसा। Wow, that was such a mesmerizing performance, wasn't it? From the classroom to the dance floor. Filled with rosy retro vibes. Please welcome the dancing dynamos K Prime to rock the stage. Music. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ, ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ ಮತ್ತಿನಂಥ ಕನಸ ಕಂಡೆನು. ಇದ ಸಿಗ್ನಲ್ ಇದೆಲ್ಲ ಕಣೋ ಹೇಳ್ತೀನಿ. ಶೂರ್ಪಣಕಿ ನಿಂಗ್ ಗೊತ್ತ, ಆ ರಾವಣ ಎನ್ ಸತ್ತ, ಹೆಂಗಿಂಗಿದ್ದೋರು ಎಂತೆಂತೋರು ಏನೇನಾದ್ರು, ದಿಲ್ಲಿನಾಗೆ ಮೆರೆದೋರೆಲ್ಲ ಜೈಲು ಸೇರಿದ್ರು. ಹೊಟ್ಟೆಗೊಂದು ಕಾಲನೋ ದೋಸೆಗೊಂದು ಕಾಲನೋ, ನಂಗೂ ಒಳ್ಳೆ ಕಾಲ ಬರ್ತದೆ. ಮಾರಿ ಕಣ್ಣು ಹೊರಿ ಮ್ಯಾಗೆ, ಕಣ್ಣು ಕುರಿ ಮ್ಯಾಗೆ. On the floor, baby, hit it hard, baby, rock the party, baby, patu lengi podi. On the floor, baby, hit it hard, baby, rock the party, baby, patu lengi podi. ಒಂದಾಡೋ ಒಂದಾಡೋ ಚಿಂಗದ ತಿಂಗ ಒಂದಾಡೋ ಸೊಂಕಿನ ಬೈರಾಗಿ ಒಂದಾಡೋ ಪ್ರೇಮದ ಚಿಂಗದ ತಿಂಗಾರಿ ಮೈ ಕೊಂಕಿನ ಬೈರಾಗಿ ನದಿಗಳಿಗೆ ಪ್ರಗತಿ
डांस एक पूजा है, डांस एक आर्ट है, आर्ट। दुकान पे तो आजा सनम, मन मेरा मेहंदी खली, वो कर मेरी खड़ा होने चली, हटा दे छिलका तो मेरे दिल का, खा ले मूंगफली। अंडे 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 अमलापुरम, अंडे आहापुरम, अंडे गिट्टेरिकम, हीरे हीरे करके आज नाचेंगे हम। अंडे अंडे। It was a groundbreaking performance, right? But something is missing, something bright, something emitting. What is it? I am lost thinking. Bro, what happened? Nothing. It's our time to shine. Okay, let's give the stage to B9 boys. As I walk through the valley of the shadow of death, I take a look at my life and realize there's nothing left. Cause I've been blasting and laughing so long that even ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಇಂದಿರನ ಊರಿನವಳೇ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಟ್ಟಲ್ಲ ಕೊಡುತ್ತೂರ ತೋರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. DJ Taleo, DJ Raulito, con fuerza muchachos. Ella siga moviendo la mata, movete matita, movete matita, movete matita, movete matita, movete matita. ಆ ಕುರ್ಚಿನ ಮಾತಾಡಬೇಕಿತ್ತು, ಆ ಕುರ್ಚಿನ ಮಾತಾಡಬೇಕಿತ್ತು. Pégalo diente como abuelita, mamita que está tan rica, pégalo diente como abuelita. ಮಾನಿ ನಗರ ತಂಗಾಟಿ ಮತ್ತು ಮಲ ತಂಡೆ, ಮಾನಿ ನಗರ ತಂಗಾಟಿ ಮತ್ತು ಮಲ ತಂಡೆ, ಹೆಣ್ಣಾಕೊಂಡ ಮಂಜಲ ಕೊಂಡ ಮಾನಿ ನಗರಕ್ಕೆ, ಹೆಣ್ಣಾಕೊಂಡ ಮಂಜಲ ಕೊಂಡ ಚುಂಗಟಿ ನಗರಕ್ಕೆ. It was a fabulous performance, right? But every beginning has an end. Okay? Wait. You're telling about that end? Yeah. I want Samagama to continue. No. But okay, at last we'll give you a last performance by Panda and team. तेरे प्यार में दिल चाहता है बस भीगे भीगे भीगे. यार नशे में तेरे यार बड़ा जो एक बार, जमाने के नशे सभी पुराने हो गए. तुम मजाक कर रही हो या लाइन मार रही हो? कैसी लगती कमाल तेरी अखियां गुलाब के, ना जावे साडा प्यार तेनू छड़ के, हो जावे तेरा ही दीदार ते कोई ना
चल के कैसी ये लगती कमा तेरी अखियां गुलाब मेरा जावे सादा प्यार तेरो चले के परांदा तेरा करदा कमाली बिल्ली अंबलौरी अक्खां करदे सवाल तेरे मटक नीत इन्नी दी चाली गल्लां दी लाली ने तां कीते बुरे हाल. Last night you were in my room and now my bed sheets smell like you. Lately discovering something brand new. I'm in love with you. खुदा खुदा मैंने लिया लिया तेरा नाम हजारों बारी दिल मेरा हुआ तेरा तू है नशा नशा नी मैं जान तेरे को बारी मेरी खुद से बड़ी दूरी बस तेरी है जी हजूरी ज़माना क्या ही समझेगा दिल गवाना क्यों जरूरी. My mistake, no. Supervisor mistake. I regular duty. What problem? Om zimam zimam bing bing boo. सस्ते से तार चिपकती छाती से ओम जिमाम बिंग बिंग बू सस्ते से तार है ढीली कौन कसे 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 की बत्तियां बुझा के बस ट्रिप लैंड दो सस्ते से लूप में ट्यून बजा के थोड़ा हिट हो ಪ್ರೋಗ್ರಾಮ್ ಅದರ ಕೊನೆಯ ಹಂತಕ್ಕೆ ಬಂದಿದೆ. ಆದರೆ ಎಂತ ಮಾಡೋದು, ಎಲ್ಲ ಸ್ಟೂಡೆಂಟ್ಸ್ ಇದು ಪ್ರೋಗ್ರಾಮ್ ಆಗಿದೆ. ಸ್ಟೂಡೆಂಟ್ಸ್ ಆಯ್ತಲ್ಲ, ಒಂದು ಪ್ರೋಗ್ರಾಮ್ ಏನೋ ಎಕ್ಸ್ಟ್ರಾ ಬಂದಿದೆ ಅಂತೆ ನಮ್ಮ ಹತ್ರ. ಈಗ ನಮ್ಮ ಕ್ರಿಯೇಟಿವ್ ಸ್ಟಾಫ್ ಅವ್ರು ಮಾಡ್ತಾರಂತೆ ಈಗ. ಓಕೆ, ಈಗ ನಾವು ವೆಲ್ಕಮ್ ಮಾಡೋಣ ನಮ್ಮ ಕ್ರಿಯೇಟಿವ್ ಸ್ಟಾಫ್ ಅವ್ರನ್ನ. ಓಕೆ, ಈಗ ನಾವು ವೆಲ್ಕಮ್ ಮಾಡೋಣ ನಮ್ಮ ಕ್ರಿಯೇಟಿವ್ ಸ್ಟಾಫ್ ಅವ್ರನ್ನ. ಈಗ ಸ್ಟೇಜ್ ಅವ್ರದ್ದು. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಒಂಟಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್.
ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಜಕ್ಕಣಕ 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 ಜೈ, ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ. ಜಕ್ಕಣಕ 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 ಜೈ, ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ. ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ, ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ. ಇಟ್ಟೇ ಬಿಟ್ರು ಪುಟ್ಟಮ್ಮನೋರು ನೆತ್ತಿ ಮೇಲೆ ಕೈ. ಜಕ್ಕಣಕ 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 ಜೈ, ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ. It was really a mesmerizing performance, isn't it? So now the next performance is... Wait. There is no next performance, guys. Why, Bhakti? Unfortunately, the show has to come to an end. Time really flies when we are having fun, right? We'll be grateful to the brains behind the scene, the dignitaries, the faculties. Wait, how can you forget the stars of this evening who have rocked the stage with their mind-blowing performances? Absolutely right, Bhakti. Now it's time to go back to our same kingdoms and phylums.